ಆವಾಗಿನ ಪ್ರಮಾಣ ಇಟ್ಟು 1,00,000 ವರ್ಷದ ಆಯುಷ್ಯು. ಹೀಗಾಗಿ ನಾವು ಕಲಿಯುಗದೊಳಗೆ ನಮಗೆ ಬರತಕ್ಕಂಥದ್ದು ಎಷ್ಟು, ಕೊನೆಗೆ ಎಲ್ಲ ಕಳೆದು ಅಂತಂದರೆ 120 ವರ್ಷ. ಆ 120ರಲ್ಲೂ ಕೂಡ ನಾನು ಆಮೇಲೆ ಮಾಡ್ತೀನಿ, ದೇವರ ನಮಸ್ಕಾರ ಮಾಡೋಗೋ ಆಮೇಲೆ ಮಾಡ್ತೀನಿ, ಒಂದಿಷ್ಟು ಸಂಧ್ಯಾನೆ ಮಾಡೋ ಆಮೇಲೆ ಮಾಡ್ತೀನಿ, ಒಂದಿಷ್ಟು ಗೋಪಾದಾಸನ ಆರಾಧನೆ, ನರಹರಿ ತೀರ್ಥನ ಆರಾಧನೆ ಬರ್ತಾ ಇದೆ, ಸ್ವಲ್ಪ ಸೇವೆ ಮಾಡೋ ಆಮೇಲೆ ಮಾಡ್ತೀನಿ ಅಂತ ಮನುಷ್ಯ ಎಲ್ಲವನ್ನೂ ಕೂಡ ಆಮೇಲೆ ಅಂತ ತಾನು ಹೋಗ್ತಾ ಇದ್ದರೆ ಆಯುಷ್ಯ ಬರತಕ್ಕಂತಹದ್ದು ಮಾತ್ರ ಅದು ಒಂದು ಕಡೆಗೆ ನಿಂತಿರೋದೇ ಇಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳನ್ನು ನೋಡಬೇಡಿ ಅಂತಲೇ ಹೇಳಿದ್ದ. ಒಂದ್ಸಲ ಲಕ್ಷ್ಮಣ ತಾನು ವನವಾಸದಲ್ಲಿರ್ತಕ್ಕಂತಹ ಪ್ರಸಂಗದಲ್ಲಿ ಸೂರ್ಯಾಸ್ತವನ್ನು ನೋಡ್ತಾ ಇದ್ದಂತೆ. ರಾಮನನ್ನು ಓಡಿ ಹೋಗಿ ಕರ್ಕೊಂಡು ಬಂದಂತೆ, ಅಣ್ಣ ಬಾಬಾ ನೋಡುವ ಸೂರ್ಯಾಸ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಗ ರಾಮ ಬಂದ, ನೋಡಿದ. ಆಮೇಲೆ ಲಕ್ಷ್ಮಣ ಒಂದು ಒಳ್ಳೆ ಮಾತನ್ನು ಹೇಳಿದಂತೆ. ಏನಂತ? ಈ ಸೂರ್ಯೋದಯ ಸೂರ್ಯಾಸ್ತಗಳಿದೆಯಲ್ಲ ಲಕ್ಷ್ಮಣ, ಅದನ್ನು ಸರ್ವತಾ ನೋಡಬಾರದು ಅಂತ ಹೇಳಿದಂತೆ. ಯಾಕೆ ಅಂದರೆ ನೋಡೋ ಕಾಲಕ್ಕೆ ನೋಡೋ ಸಮಯ ಇದೆಯಲ್ಲ ಅದೂ ಕೂಡ ನಮ್ಮದು ಹೊರಟೋಯ್ತು. ಸೂರ್ಯಾಸ್ತ ನೋಡುವಾಗ ನಮಗೆ ಬರಬೇಕಾದ ಚಿಂತನೆ ಏನು, ಇವತ್ತು ದಿನ ಮುಗಿದು ಹೋಯಿತು ಅಂತ. ಆಗ ಮನುಷ್ಯನಿಗೆ ದುಃಖವಾಗುತ್ತೆ, ಸಾಧನೆ ಕಡೆಗೆ ಗಮನ ಬರಬೇಕು, ಯಾವುದೂ ಬರೋದಿಲ್ಲ. ಅಯ್ಯೋ ಮುಗಿದೋಯ್ತು ಅಂತ ಹೋಗ್ತಾನೆ ಹೊರತು ಮಾಡಬೇಕು ಅಂತ ಬುದ್ಧಿ ಬರೋದಿಲ್ಲ. ಅದಕ್ಕೆ ಮಹಾಭಾರತಕಾರ ಏನು ಮಾಡಿಬಿಟ್ರು, ಸನ್ಸೆಟ್ ಆ್ಯಂಡ್ ಸನ್ರೈಸ್ ಎರಡೂ ಕೂಡ ಆಕಸ್ಮಿಕವಾಗಿ ದರ್ಶನವಾದರೆ ಪಾಪವಿಲ್ಲ. ನೋಡಬೇಕು ಅಂತಾನೆ ಕುತೂಹಲದಿಂದ ಕೂತ್ಕೊಂಡು ಅವನ ಮುಂದೆ ಸೂರ್ಯೋದಯ ಹೇಗಾಗತ್ತೆ ಅಂತ ನೋಡಿ ಸೂರ್ಯಾಸ್ತ ಹೇಗಾಗತ್ತೆ ನೋಡ್ತಾ ಕೂತರೆ ನಿಮಗೆ ದಿನವೆಲ್ಲ ಮುಗಿದೋಯ್ತು. ಯಾಕೆ? ಅವನ ಮೇಲೆ ಬಂದ, ಇಲ್ಲಿಗೆ ಬಂದ, ಅಲ್ಲಿಗೆ ಬಂದ, ಮುಳುಗದ ಅಂತ ನೋಡ್ತಾರೆ, ದಿನ ಮುಗಿದೈತೆ ಹೊರತು ನೀವೇನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನೋಡಕ್ಕೆ ಹೋಗಬೇಡಿ, ಅವನ ಕೆಲಸ ಅವನು ಮಾಡ್ತಿರ್ತಾನೆ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ. ಯಾರು ಬೈದರೆ ಸೂರ್ಯೋದಯ ಆಗದು ನಿಂತಿದೆಯೋ ಇಲ್ಲ, ಯಾರು ನಿಂದನೆ ಮಾಡಿದ್ರೆ ಸೂರ್ಯಾಸ್ತ ನಿಂತಿದೆಯೋ ಇಲ್ಲ. ಕಾಲ ಚಕ್ರ ಅನ್ನತಕ್ಕಂಥದ್ದು ತನ್ನಂಟಕ್ಕೆ ತಾನೇ ಹೊರಟು ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ಯಾವ ಯುಗದಲ್ಲೂ ಇಲ್ಲ, ವಿಶೇಷವಾಗಿ ಕಲಿಯುಗದಲ್ಲೇ ನಿಷೇಧ, ಸನ್ರೈಸ್ ಅಂಡ್ ಸೆಟ್. ಯಾಕೆ ನೀವು ನೋಡಿ ಅದನ್ನೇ ಸ್ಪಷ್ಟವಾಗಿ ಅದಕ್ಕೆ ಬಿಡಿಸಿ ಹೇಳ್ಬಿಟ್ಟೆ ನಾನು. ಯಾವ ಯುಗದಲ್ಲೂ ಯಾಕೆ ರೀಸನ್, ಯಾಕೆ ಕಾರಣ ಏನು ರೀಸನ್ ಅಂತಂದರೆ ಇದೆ. ಅವನ ಮೇಲೆ ಬರೋಷ್ಟಕ್ಕೆ ಎಷ್ಟೊತ್ತಂಗೆ ಟೈಮ್ ಹಿಡಿತು. ಬೆಳಗ್ಗೆ ಅರುಣೋದಯ ಕಾಲದಿಂದ ಸೂರ್ಯೋದಯ ಕಾಲ ನೋಡ್ತಾ ಕೂತ್ಕೋಬೇಕಲ್ಲ, ನಾವು ಅವಾಗೇ ಸಂಧಾನ ಮಾಡಬೇಕಾಗಿರೋದು. ಅದನ್ನು ಬಿಟ್ವಿ. ಸಣ್ಣ ಹುಟ್ಟಿದ ಮೇಲೆ ಇಲ್ಲಿಗೆ ಹೆಂಗೆ ಬಂದ, ಅಲ್ಲಿಗೆ ಹೆಂಗೆ ಬಂದ ನೋಡ್ತಾ ಸೂರ್ಯಾಸ್ತಕ್ಕೆ ಬಂದೇ ಬಿಡ್ತು, ದಿನ ಕಳೆದು ಹೋಯ್ತಲ್ಲ. ಅದಕ್ಕೆ ನೋಡೋಕ್ಕೆ ಹೋಗಬೇಡಿ ಅಂತ ಮಹಾಭಾರತಕಾರ ತೋರಿಸಿಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ಮಂದಾಹ, ಜನರೆಲ್ಲರೂ ಕೂಡ ಮಂದ ಜನರಿರ್ತಾರೆ. ಒಂದ್ಸಲ ಹೇಳಿದ್ರೆ ತಿಳ್ಕೊಳ್ತಾರೆ ಅನ್ನತಕ್ಕಂಥದ್ದು ಇಲ್ಲೇ ಇಲ್ಲ. ಮಂದಾಹ ಬರೀ ಮಂದಾಹ ಅಂತ ಬೈಲಿಲ್ಲ. ಈ ಧಾರವಾಡ ಹುಬ್ಬಳ್ಳಿ ಭಾಷೆಗಳು ಬೈತಾರೆ ಸುಮಂದ ಮತಯ, ಬರೀ ದಡ್ಡ ಅಂತ ಬೈದಿಲ್ಲ, ಅವರು ಹಸಿದಡ್ಡ ಅಂತ ಬೈತಿರ್ತಾರೆ. ಹಾಗಿದ್ದಾಗೆ ಮಂದಾಹ ಸುಮಂದ ಮತಯ ಮಂದಭಾಗ್ಯ. ನಾವೇನು ಪರೀಕ್ಷಿತರಾದರೂ ಅಲ್ಲ, ಜನಕರಾದನೂ ಅಲ್ಲ. ನಾವೇನೋ ಹೋಗಿ ಬಂದು ಕೂತ್ಕೊಂಡ್ವಿ ಅಂದರೆ ಶುಕಾಚಾರ ಒಂದು ಉಪದೇಶ ಕೊಡೋದಿಲ್ಲ, ಶತಾನಂದರ ಒಂದು ಉಪದೇಶ ಕೊಡೋದಿಲ್ಲ. ಮಂದಭಾಗ್ಯ, ನಾವು ನಮ್ಮ ಭಾಗ್ಯವನ್ನು ಹುಡ್ಕೊಂಡು ಹೋಗ್ಬೇಕು ಇವತ್ತು. ಅಂಥದ್ರಲ್ಲಿ ಅದರ ಜೊತೆಗೆ ಹಿ ಉಪದ್ರುತಾಹ, ಅದರಲ್ಲೂ ಕೂಡ ಕಲಿಗಾಲದಲ್ಲಿ ರೋಗ ರುಜಿನಗಳು ಹೆಚ್ಚಾಗಿರ್ತವೆ. ಒಂದೊಂದು ವಯಸ್ಸು ಬಂದಾಗಲೂ 40ಕ್ಕೆ ಎಲ್ಲ ಮುಗೀತು ಅಂತ ಅರ್ಥ. ಅದಕ್ಕೆ ಹಿಂದಿಲಿ ಅಂತಿರ್ತಾರೆ, ನಾವೆಲ್ಲ ಕನ್ನಡಕ ಅಂತ ಕನ್ನಡದಲ್ಲಿ ಅಂತೀವಿ, ಆದರೆ ಹಿಂದಿಲಿ ಕರೆಕ್ಟಾಗಿ ಹೇಳ್ಬಿಟ್ಟದು 40 ಅಂತ ಹೇಳಿದ್ರು. 40 ಅಂದ್ರೇನು 40 ಅಂದ ತಕ್ಷಣ ಕನ್ನಡಕ ಬಂದ್ಬಿಡಬೇಕು ಅಂತ ಅರ್ಥ. ಅದು ವಯೋಧರ್ಮ ಈಗಿನ ಪೂರ್ವದಲ್ಲೇ ಬರ್ತದೆ. ಮುಖ್ಯ ಕಾರಣ ಉಪದ್ರುತಾಹ, ರೋಗ ರುಜಿನಗಳು ಮನುಷ್ಯನಿಗೆ ಸಾಕಷ್ಟು ಬರ್ತಾ ಇರೋದರಿಂದ ಹತ್ತಿನಬೇಡಿ, ಎತ್ತಿನಬೇಡಿ, ಕೆಳಗೆ ಕುತ್ಕೋಬೇಡಿ, ಸ್ತನಿ ಸ್ನಾನ ಮಾಡಬೇಡಿ, ನಮ್ಗೆ ಬಗ್ಗಬೇಡ್ರಿ, ನಮಸ್ಕಾರ ಮಾಡಬೇಡಿ, ಎಲ್ಲನೂ ಒಂದೇ ಸಲ ಡಾಕ್ಟರ್ ಹೇಳ್ಬಿಡ್ತಾರೆ. ಶಾಸ್ತ್ರದ ಮಾತು, ದೇವ್ರ ಮಾತು ಯಾರೂ ಕೇಳದೇ ಇರೋರು ನೋಡಿ ಡಾಕ್ಟರು ಮಾತು ಕೇಳ್ತಾರೆ. ನಂಗೆ ಅದು ಬೇಜಾರು. ಭಕ್ತಿ ಅಂದಾಗ ಬಗ್ಲಿಲ್ಲ, ಈ ಪಾಣಿ ದೇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀರಿ, ಸುಮ್ಮನೆ ಆಮೇಲೆ ನಾಜುಕ್ ಮಾಡಿಬಿಡ್ರಿ ಅಂತ ಕೇಳಿಲ್ಲ. ಯಾವಾಗ ಡಾಕ್ಟರ್ ಹೇಳ್ಬಿಟ್ಟು ಅವ್ರಿಗೆ ಅದೇ ಭಾರೀ ಆಗ್ಬಿಡ್ತು. ಅವನು ಹೇಳ್ದ ಅಂತ ಇವ್ರು ಹದ್ದು ಬಿಡ್ತಾರೆ, ಇವನು ಹೇಳ್ದ ಅಂತ ಹದ್ದು ಬಿಡ್ತಾರೆ. ದೇವರ ಮೇಲೆ ವಿಶ್ವಾಸ ಕಮ್ಮಿ ಆಗ್ತವೆ, ಡಾಕ್ಟರ್ ಮೇಲೆ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗ್ತದೆ. ಮುಖ್ಯತ ಆಗ್ತಾರೆ ಈ ಉಪದ್ರುತಾಹ. ಕಲಿಯುಗದೊಳಗೆ ರೋಗ ರುಜಿನಗಳು ಜಾಸ್ತಿ
ಆಮೇಲೆ ತನ್ಲಿಕ್ಕೆ ಹೋಗಬೇಡ್ರಿ. ಅದಕ್ಕೇನು ಮಾಡಬೇಕು? ಕೌಮಾರ ಆಚರೆ ಪ್ರಾಜ್ಞಃ, ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ವಿಧವಾಗಿರ್ತಕ್ಕಂತಹ ಸಾಧನೆಗಳನ್ನು ಮಾಡ್ಕೋತ ಹೋಗ್ರಿ. ಅದಕ್ಕೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ 8ರಿಂದ 80 ಅಂತ ಹೇಳಿದರು. 8ರಿಂದ ಏಕಾದಶಿ ಉಪವಾಸ, 80ರವರೆಗೂ ಉಪವಾಸ. ಆಮೇಲೆ ಶಕ್ತಿ ಇದ್ರೆ ಮಾಡ್ರಿ, ಅನಿವಾರ್ಯ ಇದ್ರೆ ಹಾಲು ಹಣ್ಣು ತಗೊಳ್ರಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. 8ರಿಂದಲೇ ಉಪವಾಸ, ಏಕಾದಶಿ ಉಪವಾಸ 2 ಕಡ್ಡಾಯ ಶ್ರೀಮದಾಚಾರ್ಯ ಹೇಳಿರ್ತಕ್ಕಂತಹದ್ದು. ಒಂದು ಏಕಾದಶಿ ಉಪವಾಸ, 2ನೇದು ಚಾತುರ್ಮಾಸ್ಯ. ತುಂಬ ಜನ ನಾವು ಬ್ರಾಹ್ಮಣರೆಲ್ಲ ಬೈಕೋತಾ ಇರ್ತೀವಿ, ಏನಪ್ಪ ನಮಗೆ ಮಾತ್ರ ಏಕಾದಶಿ ಉಪವಾಸ ಹೇಳಿದ್ದಾರೆ, ನಮಗೆ ಮಾತ್ರ ಚಾತುರ್ಮಾಸ ಹೇಳ್ಬಿಟ್ಟಿದ್ದಾರಲ್ಲ ಅಂತ. ಸರ್ವಥಾ ಇಲ್ಲ. ಶ್ರೀಮದಾಚಾರ್ಯರು ತೋರಿಸ್ಕೊಡ್ತಾರೆ, 4 ವರ್ಣದವರೆಗೂ ಏಕಾದಶಿ ಉಪವಾಸ ಚಾತುರ್ಮಾಸವನ್ನೇ ಹೇಳಿದ್ದಾರೆ. ಮಾಡ್ಕೊಂಡು ಹೋಗ್ತಾರೆ ಒಬ್ಬರಷ್ಟೇ ಹೊರತು ಹೇಳೋದು ಮಾತ್ರ 4 ವರ್ಣದವರೆಗೂ ಹೇಳಿದ್ದಾರೆ. ಹಾಗಾಗಿ ಕೌಮಾರಾತ್ ಆಚರೆ ಪ್ರಾಜ್ಞಃ, ಸಣ್ಣ ವಯಸ್ಸಿನಿಂದಲೇ ಏಕಾದಶಿ ಉಪವಾಸ. ಅಷ್ಟೇ ದ್ವಾದಶಿಗೆ ಪಾರಣೆಗೆ ಮಹತ್ವ. ಸಾಧ್ಯವಾದಷ್ಟು ಸ್ತೋತ್ರ, ಪಾರಾಯಣ, ಪಾಠ ಇದನ್ನು ಹೇಳಿಸ್ಕೊಂಡು ನಮ್ಮ ಈ ಜೀವನಕ್ಕೆ ತೊಂದರೆ ಬಾರದೇ ಇರುವಂತೆ. ಯಾಕೆ ಇವತ್ತು ಪ್ರತಿಯೊಬ್ಬರು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರನ್ನು, ಪಂಡಿತರನ್ನು, ಒಳ್ಳೊಳ್ಳೆ ಜ್ಞಾನಿಗಳನ್ನು ರಾಜರು ಸಂರಕ್ಷಣೆ ಮಾಡ್ತಾಯಿದ್ರು. ಅವ್ರಿಗೆ ಅದೇ ಕೆಲಸ. ನಮ್ಮ ಆಸ್ಥಾನದಲ್ಲಿ ಇಂತಿಂಥ ವಿದ್ವಾಂಸರಿದ್ದಾರೆ ಅಂತ ಹೇಳ್ಕೊಳ್ಳೋದೇ ದೊಡ್ಡದಾಗಿರ್ತಕ್ಕಂಥದ್ದಕ್ಕೆ ಅವ್ರು ಸಂರಕ್ಷಣೆ ಮಾಡ್ತಾಯಿದ್ರು. ರಾಜರು ಪ್ರಜ್ಞಾವಂತರಾಗಿದ್ದರು. ಜನಕರಾಜನ ವಿಷಯದಲ್ಲಿ ಹೇಳ್ತಾರೆ, ಬಹಳ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಜಿತಃ ವಾಸುದೇವ ಪ್ರಸಾದಸ್ಯ ಭಗವನ್ ನೃಪಃ ಅಂತ ಹೇಳಿದಾಗೆ ಶ್ರೀನಿವಾಸಕರಣದಲ್ಲಿ ಸತ್ಯವಾಕ್ ಸತ್ಸಂದಃ ಸರ್ವಶಾಸ್ತ್ರೇಷು ಕೋವಿದಃ ಅಂತ ಹೇಳ್ತಾರೆ ಅವನಿಗೆ. ಅದರ ತಾತ್ಪರ್ಯ ರಾಜರು ಅಂದರೆ ಮಾತ್ರಕ್ಕೆ ಏನೋ ಗೊತ್ತಿಲ್ಲದೆ ಇರೋರಲ್ಲ, ಸರ್ವಶಾಸ್ತ್ರೇಷು ಕೋವಿದಃ. ಎಲ್ಲಿ ಶ್ರೀಮದಾಚಾರ್ಯ ಇರಲಿಲ್ಲ, ಎಲ್ಲಿ ಶಾಸ್ತ್ರ ಅಂತಂದರೆ ಇತ್ತು. ಏನು? ವೇದಗಳು, ಉಪನಿಷತ್ತುಗಳು, ಜ್ಯೋತಿಷ್ಶಾಸ್ತ್ರ ಇವು ಮೊದಲಿಂದಲೂ ಕೂಡ ಇರತಕ್ಕಂತಹದ್ದು. ಅವೆಲ್ಲವನ್ನೂ ಕೂಡ ಆಗಿನ ಕಾಲದಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾ ಇದ್ರು ಅಂತ ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಆಚರೆ ಪ್ರಾಜ್ಞಃ, ಚಿಕ್ಕ ವಯಸ್ಸರಿಂದಲೇ ಸಾಧನೆಗಳನ್ನು ಪ್ರಾರಂಭವನ್ನು ಮಾಡಿ ಒಳ್ಳೊಳ್ಳೆ ನಾವು ಜ್ಞಾನವಂತರಾಗಬೇಕು. ಹೊಟ್ಟೆಯ ಬಗ್ಗೆ, ಬಟ್ಟೆಯ ಬಗ್ಗೆ ಚಿಂತೆ ಬೇಡ. ಹುಟ್ಟಿಸಿದ ದೇವತಾ ಹುಲ್ಲಮೇಯಿಸುವನೇನು. ಹಿಂದಿನ ಕಾಲದಲ್ಲಿ ರಾಜ ರಕ್ಷಣೆ ಮಾಡ್ತಾ ಇದ್ರು, ಸತ್ಯ. ಅದು ಈಗಿನ ಕಾಲದಲ್ಲಿ ವಿಶೇಷವಾಗಿ ಭಗವಂತನೇ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ಸಾಧನೆಯನ್ನು ನಾವು ಸೇರಿಸಿಕೊಂಡು ಮುಂದೆ ಹೊರಟಾಗ ದೇವರು ಕೊಟ್ಟಿದ್ದಕ್ಕೆ ಸಾರ್ಥಕವಾಗತ್ತೆ. ಸಾಮಾನ್ಯವಾಗಿ ನಾವು ಒಂದೊಂದು ಸುಧಾಮಂಗಳ ಆದಾಗಲೂ ಎಲ್ಲರೂ ನಾವು ಚಿಂತೆ ಮಾಡ್ತಿರ್ತೀವಿ, ಈರದ ಎಲ್ಲ ಮಠಗಳು ಎಲ್ಲರೂ ಸುಧಾಮಂಗಳ ಮಾಡ್ತಾ ಇದ್ದಾರೆ, ಕೊಡೋರು ಯಾರು, ನೋಡ್ಕೊಳ್ಳೋರು ಯಾರು ಅಂತ, ಸಂರಕ್ಷಣೆ ಮಾಡೋರು ಯಾರು? ಅದಕ್ಕೆ ಸ್ವಾಮಿಗಳು ಒಂದೇ ಉತ್ತರ ಕೊಟ್ಟರು, ನೀ ಕೊಡಲ್ಲ, ನಾ ಕೊಡಲ್ಲ, ಕೊಡೋನ್ ದೇವರು, ನೀ ಯಾಕೆ ಯೋಚನೆ ಮಾಡ್ತೀವಿ ಅಂತ. ತಾತ್ಪರ್ಯ ಸಂರಕ್ಷಣೆ ಮಾಡತಕ್ಕಂಥವನು ಭಗವಂತ. ಇಷ್ಟೆಲ್ಲ ಶಾಸ್ತ್ರದಲ್ಲಿ ಪ್ರವೃತ್ತಿಯನ್ನು ಕೊಟ್ಟು ಅವರನ್ನು ಓದಿಸಿದಿರತಕ್ಕಂಥ ಭಗವಂತ ಅವರು ಹೊಟ್ಟೆ ಕೊಡೋದಿಲ್ವ? ಹೊಟ್ಟೆ ಕೊಡ್ತಾನೆ. ಹಾಗೆ ದೃಢವಾಗಿರ್ತಕ್ಕಂತಹ ನಂಬಿಕೆಯಿಂದ ನಾವು ನಮ್ಮ ಕಾರ್ಯಗಳನ್ನು ಮಾಡಬೇಕು. ಅದನ್ನು ತೋರಿಸ್ಕೊಡುವ ಸಲುವಾಗಿ ಕೌಮಾರಾತ್ ಆಚರೆ ಪ್ರಾಜ್ಞಃ. ಅದಕ್ಕೆ 8-10ನೇ ವರ್ಷಕ್ಕೆ ಗುರುಕುಲಕ್ಕೆ ಹೋಗಬೇಕು, ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಅಂತ ನಿಯಮವಿದೆ. ಈಗಿನ ಕಾಲದಲ್ಲಿ ಸ್ವಲ್ಪ ಕುಟುಂಬ ಪೋಷಣೆಗೋಸ್ಕರವಾಗಿಯೂ ಅಂತ ಎರಡನ್ನು ಕೆಲವರು ಮಿಕ್ಸ್ ಮಾಡಿ ಓದ್ತಾರೆ. ಮುಖ್ಯವಾಗಿ ನಮ್ಮ ಧರ್ಮದ ಮಾರ್ಗವು ಬಿಡದೇ ಇರುವ ಹಾಗೆ ಶಾಸ್ತ್ರಾಧ್ಯಯನವನ್ನು ಮಾಡಿ ಅದಕ್ಕೂ ನಾವು ಅಪಕೀರ್ತಿಯನ್ನು ತರದೇ ಇರುವ ಹಾಗೆ ನಮ್ಮ ಜೀವನ ನಡೆಸ್ಕೊಂಡು ಹೋದರೆ ಅದೇ ಬುದ್ಧಿವಂತಿಕೆ. ಅದಕ್ಕೋಸ್ಕರವಾಗಿ ಕೌಮಾರಾತ್ ಆಚರೆ ಪ್ರಾಜ್ಞಃ. ಅದನ್ನು ಕೂಡ ಏನು ಮಾಡಬೇಕು? ಧರ್ಮಾನ್ ಭಾಗವತಾನಿಹ. ಭಾಗವತದಲ್ಲಿ ಹೇಳಿರುವಂತಹ ಶುದ್ಧವಾದ ಧರ್ಮಗಳು, ಅದನ್ನು ನೀವು ಆಚರಣೆಯನ್ನು ಮಾಡಿ. ಅದೇನು ಭಾಗವತ ಧರ್ಮ ಅಂತ ಕರೆದಲ್ಲ, ಅದೇನದು ಅಂತಂದರೆ, ಭಾಗವತ ಪ್ರಥಮ ಸ್ಕಂದದಲ್ಲಿ ಮೊದಲಿಗೆ 6 ಪ್ರಶ್ನೆಗಳನ್ನು ಮಾಡಿಕೊಳ್ಳುತ್ತಾರೆ. ಅದರ ಉತ್ತರಪೂರ್ವಕವಾಗಿ ಮೊದಲೇ ಸಂಕ್ಷೇಪ, ಆಮೇಲೆ ವಿಸ್ತಾರ. ಅದರ ಕೊನೆಯ ಪ್ರಶ್ನೆ ಏನು ಅಂದರೆ, ಸ್ವಾಂಕಾಷ್ಟ ಮಧುನೋಪೇತಂ ಧರ್ಮ ಕಂ ಶರಣಂ ಗತಃ. ಕೃಷ್ಣನಿರೋವರೆಗೂ ಕೂಡ ಧರ್ಮವನ್ನು ಸಂರಕ್ಷಣೆಯನ್ನು ಮಾಡ್ತಾ ಇದ್ದ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿಯಾದ ಮೇಲೆ ಧರ್ಮ ಯಾರನ್ನ ಶರಣು ಹೊಕ್ಕಿತು ಅಂತ ಪ್ರಶ್ನೆ ಮಾಡು. ಆ ಉತ್ತರ ಕೊಟ್ಟಿದ್ರು. ಏನಂತ?
ಪುರಾಣರ್ಕೌನುಮೋದಿತಃ. ಭಾಗವತ ಅಂದ್ರೇನು? ಕೃಷ್ಣ. ಮೊದಲನೇ ದಿವಸ ಕೇಳಿದ್ರಿ, ಭಾಗವತ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಭಾಗವತ. ಇಲ್ಲಿಯವರೆಗೆ ಯಾವ ಕೃಷ್ಣ ಪರಮಾತ್ಮ ಧರ್ಮವನ್ನು ರಕ್ಷಣೆ ಮಾಡಿದ್ದಾನೆಯೋ ಅದೇ ಪ್ರತಿಮಾರೂಪಕವಾಗಿರತಕ್ಕಂತಹ ಈ ಭಾಗವತ. ಆ ಭಾಗವತವನ್ನು ಧರ್ಮ ಮೊರೆ ಹೊಕ್ಕಿತು. ಅಂದ್ರೇನು? ಭಾಗವತದಲ್ಲಿ ಎಲ್ಲ ಧರ್ಮಗಳನ್ನು ಹೇಳಿದ್ದಾರೆ. ಮುಂದೆ ಇದೆ ಪ್ರಹ್ಲಾದರಾಜರು ಎಲ್ಲ ಧರ್ಮಗಳನ್ನು ಉಪದೇಶವನ್ನು ಕೊಡೋರಿದ್ದಾರೆ. ಆ ಎಲ್ಲ ಭಾಗವತವನ್ನು ನೀವು ಪರಿಪಾಲನೆಯನ್ನು ಮಾಡಿ. ಸರಿ, ಯಾರು ಮಾಡಿರೋರಿದ್ದಾರ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಶುದ್ಧೇ ಭಾಗವತೆ ಧರ್ಮೇ ನಿರುತೋ ಯದೃಕೋದರ ನ ಕಾಮ್ಯ ಕರ್ಮ ಕೃತಸ್ಮಾತ್ ನಯಾಚತ್ ದೇವ ಮಾನುಷಾನ್. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ವಾಕ್ಯವನ್ನು ಹೇಳ್ತಾರೆ. ಶುದ್ಧವಾದ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡಿರ್ತಕ್ಕಂಥವ್ರು ಅಂತಂದರೆ ಆನಂದ ತೀರ್ಥರು. ಮೂಲ ರೂಪದಲ್ಲಾಗಲಿ ಹಾಗೂ ಅವತಾರಗಳಲ್ಲಾಗಲಿ ಕಿಂಚಿತ್ತೂ ಕೂಡ ಭಾಗವತ ಧರ್ಮಕ್ಕೆ ಚ್ಯುತಿಯೇ ಬರದೇ ಇರುವಂತೆ ಶುದ್ಧವಾದ ಭಾಗವತ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿದ್ದಾರೆ. ಮಿಕ್ಕವರೆಲ್ಲರೂ ಕೂಡ ಚೂರು 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 ಅಲ್ಲಲ್ಲಿ ಚ್ಯುತರಾಗಿದ್ದಾರೆ ಅಂತ 18ನೇ ಅಧ್ಯಾಯದಲ್ಲಿ ನಿರೂಪಣೆಯನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ಶುದ್ಧವಾದ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥವರು ಆನಂದ ತೀರ್ಥರು. ಯಾರನ್ನು ಯಾಚನೆ ಮಾಡಿಲ್ಲ, ಯಾರನ್ನೂ ಕೂಡ ಅವರು ಸುಮ್ಮನೆ ಸಂಹಾರವನ್ನು ಮಾಡಿಲ್ಲ. ನಯಾಚ ದೇವ ಮಾನುಷ. ಯಾಕಿದು ಬಂತು ಅಂತಂದರೆ, ಭೀಮಸೇನ ದೇವರು ಗದಾವನ್ನು ಸ್ವೀಕಾರವನ್ನು ಮಾಡಿದರು ತಮ್ಮ ಆಯುಧವನ್ನಾಗಿ. ಬಾಣವನ್ನು ಹೊಡಿಬೇಕಾಗಿತ್ತಲ್ಲ ಅಂತಂದರೆ ಬಾಣವನ್ನು ಅವರು ಹಿಡಿಲಿಲ್ಲ. ಯಾಕೆ ಬಾಣ ಹಿಡಿಲಿಲ್ಲ? ನಯಾಚ ದೇವ ಮಾನುಷ. ದೇವತೆಗಳನ್ನಾಗಲಿ ಮನುಷ್ಯರನ್ನಾಗಲಿ ಯಾಚನೆ ಮಾಡಬಾರದು ಅಂತಿದೆ, ಕೇಳಬಾರದು ಅಂತಿದೆ. ಈ ಬಾಣ ಹಿಡ್ಕೊಂಡಾಗ ಏನಾಗತ್ತೆ? ಏ ಅಗ್ನಿ, ಈ ಬಾಣದಲ್ಲಿ ನೀ ಬಾ, ಅಗ್ನಿ ಮಂತ್ರ ಪಠನೆ ಮಾಡಿ ನೀನು ಹೋಗಿ ಇದನ್ನು ಸುಡುವಂತ ಆ ಅಗ್ನಿಯನ್ನು ಪ್ರಾರ್ಥನೆ ಮಾಡಬೇಕಲ್ಲ. ಸ್ವಯಂ ಸಪುಚ್ಛಗೇನ ವನ್ನಿನ, ತಮ್ಮ ಬಾಣದಲ್ಲಿರ್ತಕ್ಕಂತಹ ಬೆಂಕಿಯಿಂದಲೇನೇ ಲಂಕಾಪಟ್ಟಣವನ್ನು ಸುಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಮುಖ್ಯಪ್ಪಣ್ಣ ದೇವರಿಗೆ ಇನ್ನೊಬ್ಬ ದೇವತೆಯನ್ನು ಕರೆದು ನೀವು ಮಾಡು ಅಂದರೆ ಯಾಚನೆ ಮಾಡ್ದಂಗೆ ಆಯ್ತಲ್ಲ. ಅದಕ್ಕೋಸ್ಕರವಾಗಿ ನಯಾಚ ದೇವ ಮಾನುಷ. ಮನುಷ್ಯನಂತೂ ಬೇಡೋ ಹಾಗೇ ಇಲ್ಲ. ಬೇಡಿದಾರಲ್ಲ, ಏಕಚಕ್ಕನ ಕರದಲ್ಲಿ ಭಿಕ್ಷಾ ಬೇಡ್ತಿದ್ರಲ್ಲ ಅಂದರೆ ಹೋಗಿ ಅಮ್ಮ ತಾಯಿನ ಕೊಡಿ ಬೇಡಿಲ್ಲ, ಹೋಗಿ ಒಂದ್ಸಲ ಹಿಂಗಂದು ಹುಂಕಾರ ಮಾಡಿದರೆ, ನರಸಿಂಹದೇವರ ಸ್ಮರಣೆ ಮಾಡಿದ್ರೆ ಒಳಗಿದ್ದು ಪ್ರೇರಣೆ ಮಾಡೋರೆ ಅವರ ಧನದಂತ ತಂದು ಕೊಟ್ಬಿಡ್ತಿದ್ರು. ಅಂದರೆ ಎಂತಹ ಆಪತ್ತಿನ ಕಾಲದಲ್ಲೂ ಕೂಡ ಶುದ್ಧವಾದ ಭಾಗವತ ಧರ್ಮವನ್ನು ಬಿಡದೇ ಇರತಕ್ಕಂಥವರು ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತನ್ನುವುದನ್ನು ನಾವು ಅನೇಕ ಕಡೆಗಳಲ್ಲಿ ನಾವು ಕೇಳಬಹುದಾಗಿದೆ. ಅಂಥ ಅದ್ಭುತವಾಗಿರತಕ್ಕಂಥದ್ದು ಎಲ್ಲ ಧರ್ಮಗಳ ಮುಂದೆ ಪ್ರಹ್ಲಾದರಾಜರು ಉಪದೇಶ ಕೊಡೋರಿದ್ದಾರೆ. ಸತ್ಯ, ದಯಾ, ಅಹಿಂಸಾ ಇತ್ಯಾದಿಗಳೆಲ್ಲವೂ ಕೂಡ ಹೇಳಿದ್ದಾರೆ. ಆ ಎಲ್ಲ ಧರ್ಮಗಳನ್ನು ನಿರೂಪಣೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಪೂರ್ಣವಾಗಿ ಸಾಧನೆ ಮಾಡ್ತಾ ಇರತಕ್ಕಂಥವರು ಆನಂದ ತೀರ್ಥರು. ಉಳಿಕೆದವರೆಲ್ಲರೂ ಕೂಡ ತಮ್ಮ ತಮ್ಮ ಯೋಗಿತಾನುಸಾರವಾಗಿ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಸೂಚನೆ ಕೊಡ್ತಾ, ಕೌಮಾರ ತಾತ್ಸರೆ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಯಾಕಿಷ್ಟೆಲ್ಲ ತಲೆ ಹೊಡ್ಕೊಂಡು ಹೇಳ್ತಾ ಇದ್ದೀರಿ ಅಂತಂದರೆ, ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಬರೋದೇನೇ ದುರ್ಲಭ, ಬಹಳ ಕಷ್ಟ. ಯಾಕೆ ಕಷ್ಟ? ಯಾರೋ ಮನೆಗೆ ಬಂದಿದ್ರು, ಯಾರೋ ಮಕ್ಕಳು ಇದ್ದು, ನಮಗೆ ಯಾರೋ ಮನೆ ಕೇಳ ಸ್ವಲ್ಪ ನೀರು ಕೊಡ್ತೀರಾ ಅಂತೇಳಿ, ಹೀಗೆ ನೀರು ಕೊಡಿದ್ದು ಸುಮ್ಮನೆ ನಡಿ ಆಗಲ್ಲ ನಾನು ಕೊಡೋಕ್ಕೆ ಅಂತ ತಿಳುವಳಿಕೆ ಬಂದ ಮೇಲೆ ಯಾರೂ ಅನ್ನಲ್ಲ. ತಿಳುವಳಿಕೆ ಬರೋ ಪೂರ್ವದಲ್ಲಿ ಆಗ ಅಂದ್ಬಿಟ್ಟು ಹೊರಟೋಗ್ತಿರ್ತೀವಿ ನಾವು. ಲೆಕ್ಕ ಹಾಕ್ಕೊಳ್ಳಿ, ಒಂದು ಸಲ ನೀರು ಕೊಡಲ್ಲ ಅಂದರೆ ಇಂತಿಷ್ಟು ಜನ್ಮ, ಹಲ್ಲಿ ಜನ್ಮ ಅಂತ ಹೇಳಿದ್ದಾರೆ. ಒಂದು ಸಣ್ಣದಕ್ಕಾರಂಭ ಮಾಡಿಕೊಂಡು ಇಂತಿಷ್ಟಿಷ್ಟ ಯೋನಿಗಳು, ಇಂತಿಷ್ಟು ಜನ್ಮಗಳು ಅಂತ ಹೇಳಿದಾರಲ್ಲ. ನಾವು ಬದುಕಿರುವ 100 ವರ್ಷದಲ್ಲಿ ಸುಮಾರು ಒಂದು 20 ಸಲ ನಾವು ಯಾರಿಗಾರು ನೀರು ಕೊಡಲ್ಲ ಅಂತಂದಿದ್ರೆ ಎಷ್ಟು ಹಲ್ಲಿ ಜನ್ಮ ಆಯಿತು ಲೆಕ್ಕ ಹಾಕಿ. ಅಂಥದ್ದನ್ನು ನಾವು ನಮ್ಮ ಜನ್ಮದಲ್ಲಿ ಎಷ್ಟೆಷ್ಟು ಮಾಡಿರ್ತೀವಿ. ಬರೀ ನೀರು ಕೊಡಲ್ಲ ಅನ್ನೋದಕ್ಕೆ ಎಷ್ಟು ಬ್ರಾಹ್ಮಣರನ್ನು ಬೈದಿದ್ದು, ಕೂತಲ್ಲೇ ನಿಂದನೆ ಮಾಡಿದ್ದು, ಟೀಕಾ ಟಿಪ್ಪಣಿಗಳನ್ನು ಮಾಡಿದ್ದು, ಮನಸ್ಸಿಗೆ ಬಂದಂತೆ ಬರೆದು ಹಾಕಿದ್ದು,
ಹೊರಗೆ ಬಯದೇ ಇದ್ರು ಒಳಗೆ ಬೈಕೊಂಡಿದ್ದು. ಅದಕ್ಕೆ ಕಾಯಿಕ ವಾಚನಿಕ ಮಾನಸಿಕ, ಮಾನಸನಿಂದ ಮಾಡತಕ್ಕಂಥ ತಪ್ಪು ತಪ್ಪೆ. ಅಂತಹ ಮಾಂಡವ ಋಷಿಗಳಿಗೇನೇ ಒಂದು ನೊಣ ಅಂತಂದ್ರೇನೇ ಬಿಡಲಿಲ್ಲ. ಅದಕ್ಕೆ ಮೊನ್ನೆ ಹೇಳಿದೆ, ಸರ್ವಭೂತ ದಯ, ನಮ್ಮಲ್ಲಿ ಎಲ್ಲವನ್ನು ಯಾವುದನ್ನು ಕೊಡಿ ಕೊಲ್ಲಿ ಅಂತ ಹೇಳೇ ಇಲ್ಲ. ನೀವ್ಯಾಕೆ ಬರೀ ಗೋವನ ಮಾತಾಡ್ಕೊಂಡಿದ್ದೀರ? ನಮ್ಮ ಋಷಿಗಳು ಒಂದು ನೊಣ ಕೊಂದದಕ್ಕೆ ತಪ್ಪಲಿಲ್ಲ ಅವರಿಗೆ. ಅಂಥದ್ರಲ್ಲಿ ನಾವು ಯಾರಿಗೆ ಕೆಟ್ಟದನ್ನು ಬಯಸ್ತೀವಿ, ಯಾರನ್ನು ಕೊಲ್ಲು ಅಂತ ಹೇಳ್ತೀವಿ, ಯಾರನ್ನು ಕೊಲ್ಲಬೇಡ ಅಂತ ಹೇಳ್ತೀವಿ. ತಾತ್ಪರ್ಯ ಯಾಕೆ ಮನುಷ್ಯ ಜನ್ಮ ದುರ್ಲಭ ಅಂದರೆ ಇವೆಲ್ಲ ಅನುಭವಿಸೋನಿಗೆ ಮನುಷ್ಯ ಜನ್ಮ ತಿರ್ಗಾ ಬರಬೇಕಲ್ಲ. ಅಷ್ಟು ಬಹಳ ದೂರವಾಗಿರತಕ್ಕಂಥದ್ದು ಈ ಮನುಷ್ಯ ಜನ್ಮ. ಅದನ್ನು ಬಂದಾಗ ನಾವು ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡಿಬಿಟ್ರೆ ದೇವರು ನೋಡ್ತಾನೆ, ಕೊಟ್ಟಿದ್ದೆ ಏನೂ ಉಪಯೋಗಿಸ್ಕೊಳ್ಳಿಲ್ಲ, ಅದಕ್ಕೇನು ಮಾಡ್ತಾನೆ, ಕಿತ್ಕೊಂಡ್ಬಿಡ್ತಾನೆ. ಒಬ್ಬ ತಂದೆ ತನ್ನ ಮಗನಿಗೆ ದೀಪಾವಳಿಗೆ ಖರ್ಚು ಮಾಡ್ಕೊಂತ ₹1,000 ಕೊಟ್ಟನಂತೆ. ಹಬ್ಬ ಪಾಪ ಮಕ್ಕಳು ಚೆನ್ನಾಗಿರಲಿ ಅಂತ ₹1,000 ಖುಷಿ ಕೊಟ್ಟು ಅವನೇನು ಮಾಡ್ದ, ಏನೇನೋ ಅದೊಂದು ವೆಚ್ಚ ಮಾಡಿಬಿಟ್ಟ. ಹಬ್ಬ ಮುಗಿದ್ಮೇಲೆ ಅಪ್ಪ ಕೇಳ್ದ, ಏನು ಮಾಡಿದ್ಯೋ ಅಂದ. ಅಪ್ಪ ಅಲ್ಲೋದೆ ಹಂಗೆ ಮಾಡಿದೆ, ಇಲ್ಲೋದೆ ಹಿಂಗೆ ತೊಗೊಂಡೆ, ನೋಡು ಇದಕ್ಕೆ ₹950 ಯಾವುದೋ ಒಂದು ತೋರಿಸ್ತಾ ಶೋಕೇಶಲ್ಲಿಟ್ಟ, 2 ದಿವಸ ಬಿದ್ದೋಯ್ತು, ಹೊಡೆದೋಯ್ತು, ಮುಗಿತು, ಬಿಟ್ಬಿಡಿ. ಮುಂದಿನ ವರ್ಷ ದೀಪಾವಳಿಗೆ ಅಪ್ಪ ₹1,000 ಕೊಡಲಿಲ್ಲ. ಅಪ್ಪನ ಕೇಳ್ದ, ಅಪ್ಪ ಹೋದ ವರ್ಷ ₹1,000 ಕೊಟ್ಟಿದ್ದಿ, ಕೊಡು. ಅಪ್ಪ ಕೊಡಲ್ಲ ಅಂತ ಹೇಳ್ದ. ಯಾಕಂತ ಕೇಳ್ದ ಮಗ. ನೋಡಿ ಮಕ್ಕಳು ಅದಕ್ಕೆ ಡೇಂಜರು. ಒಮ್ಮೆ ಕೊಟ್ಟ ಮೇಲೆ 2ನೇ ಸಲ ಕೊಡೋದ್ರೆ ಯಾಕಂತ ಕೇಳ್ತಾನೆ. ಕೇಳಿದಾಗ ಅಪ್ಪ ಹೇಳ್ದ, ಹೋದ ಸಲ ನಾ ಕೊಟ್ಟಿದ್ದೆ, ನೀ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಈಗ ನಾ ಕಲಿಯುಗದ ಭಾಷೆಯಲ್ಲಿ ಹೇಳಬೇಕಾದ್ರೆ ಬರೀ ಕುಡ್ದು ತಿಂದು ಅಲ್ಲಿ ಜೂಜು ವೇಸ್ಟ್ ಮಾಡ್ಕೊಂಡು, ಅಲ್ಲಿ ಆಟ ಆಡೋದು, ಇಲ್ಲಿ ಆಡದೆ ವೇಸ್ಟ್ ಮಾಡ್ಕೊಂಡು. ಒಳ್ಳೆ ಕೆಲಸ ಏನು ಮಾಡಿದ್ದಿ ಹೇಳೋದು? ಏನಿಲ್ಲ, ಅದಕ್ಕೆ ನಾನು ಹಿಂಗೆ ಕೊಡೋದು. ಹಾಗಾದ್ರೆ ಏನು ಮಾಡ್ಬೇಕು ಹೇಳಪ್ಪ? ಹೋಗು, ದೇವರ ಒಂದು ರಕ ಪಂಚಾಮೃತ ವರ್ಷ, ಹೊಸ ವರ್ಷ ಅಂತ ದೇವರ ಒಂದು ಹೊಸ ವಸ್ತ್ರ ತಗೊಂಬ, ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡಬೇಕಲ್ಲ. ಬರೀ ನಾವು ಲಕ್ಷ ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಶೃಂಗಾರವನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಮಾನ ಮರ್ಯಾದೆಗಳನ್ನು ರಕ್ಷಣೆ ಮಾಡತಕ್ಕಂತಹ ಭಗವಂತನಿಗೆ ವರ್ಷಕ್ಕೆ ಒಂದು ವಸ್ತ್ರವಾದರೂ ಬೇಡವ? ಅದಕ್ಕೆ ಮುಂದೆ ದಶಮಸ್ಕಂದಲ್ಲಿ ಬಹುಶಃ ಆಚಾರ್ಯ ಹೇಳ್ತಾನೆ, ದ್ರೌಪದಿಯ ಮಾನವನ್ನು ದೇವರು ರಕ್ಷಣೆ ಮಾಡಿದ. ದೇವರಿಗೆ ನಿತ್ಯದಲ್ಲಿ ನಾವು ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ವಿ. ನೋಡಿ, ಇದೇ ಅಟ್ಯಾಚ್ಮೆಂಟ್. ದ್ರೌಪದಿ ದೇವಿಯ ಸಂದರ್ಭದಲ್ಲಿ ಭಗವಂತ ಒಂಚೂರು ಹಿಂಗೆ ಅಂದ್ಕೊಂಡಂಗೆ ಮಾಡಿ, ಏನೋ ರಕ್ತ ಬಂದಂಗೆ ಮಾಡಿ ತಕ್ಷಣ ಸೆರೆಗರೆದು ಕೊಟ್ಲವಳು. ಅದನ್ನು ಕಟ್ಕೊಂಡ. ಯಾಕೆ ಏನು ಯಾರೂ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯ್ತದು. ಅವತ್ತು ದೇವರು ನಾಟಕ ಮಾಡಿ, ಸರ್ವಜ್ಞ ಭಗವಂತ ಗೊತ್ತಿತ್ತು, ಒಂಚೂರು ವಸ್ತ್ರ ಕೊಟ್ಟಿದ್ದಕ್ಕೆ ಇಡೀ ಮಾನವನ್ನೇ ರಕ್ಷಣೆಯನ್ನು ಮಾಡಿದ. ಪೂರ್ವವಂಶದ ಮಾನವನ ರಕ್ಷಣೆ ಮಾಡಿದ, ಭರತ ವಂಶದ ಮಾನವನ ರಕ್ಷಣೆ ಮಾಡಿದ, ಪಾಂಡವರ ಮಾನವನ ರಕ್ಷಣೆ ಮಾಡಿದ. ಹೀಗೆ ನಾವು ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡುವಾಗ ನಾನು, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ ಇದೆಲ್ಲದರ ಮಾನವನ ಸಂರಕ್ಷಣೆ ಮಾಡುವಂಥ ನಾವು ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿದರೆ ದೇವರು ನಮಗೆ ಸಂತೋಷದಿಂದ ನಮ್ಮ ಕುಟುಂಬದ ಮಾನವ ರಕ್ಷಣೆಗಳನ್ನು ಮಾಡ್ತಾನಂತೆ. ಅದಕ್ಕೆ ದೇವರಿಗೆ ಪ್ರತಿನಿತ್ಯ ಹೊಸ ವಸ್ತ್ರವನ್ನು ಉಡಿಸಬೇಕು ನಮ್ಮ ಯೋಗ್ಯತೆ ಇಲ್ಲ, ಆದರೆ ವರ್ಷಕ್ಕೊಮ್ಮೆ ಉಡಿಸುವಷ್ಟು ಯೋಗ್ಯತೆಯನ್ನು ಅವನು ಕೊಟ್ಟಿದ್ದಾನೆ. ಅದನ್ನು ಮಾಡಬಹುದಾಗಿತ್ತಲ್ಲ. ಈ ಯಾವ ಒಳ್ಳೆ ಕೆಲಸವೂ ನೀವು ಮಾಡಿಲ್ಲ, ಅದಕ್ಕೆ ನಾನು ಈಗ ₹1,000 ಕೊಟ್ಟಿಲ್ಲ. ಹೇಗೋ ಹಾಗೆ ದೇವರು ನಮಗೆ ಉತ್ತಮವಾದ ಈ ಜನ್ಮವನ್ನು ಕೊಟ್ಟಿದ್ದಾನೆ. ತತ್ರಾಪಿ ಜನ್ಮ ಶತಕೋಟಿಶೋ ಮಾನುಷತ್ವ, ಮನುಷ್ಯ ಜನ್ಮ ಕೊಟ್ಟ, ಅದರಲ್ಲೂ ಬ್ರಾಹ್ಮಣ ಜನ್ಮ ಕೊಟ್ಟ. ಬರೀ ಖಾಲಿ ಕೊಡಿಸಿಲ್ಲ, ಗುರುಗಳನ್ನು ಕೊಟ್ಟ, ಸಚ್ಚಾಸ್ತ್ರವನ್ನು ಕೊಟ್ಟ, ಸಮಯ ಕೊಟ್ಟ. ಇಷ್ಟಿದ್ರೂ ಕೂಡ ನಾವು ಏನೂ ಮಾಡದೇನೆ ಕೂತಿದ್ವಿ ಅಂತಂದರೆ ದೇವರು ನೋಡ್ತಾನೆ, ಇಷ್ಟೆಲ್ಲ ಕೊಟ್ಟಿದ್ಯಪ್ಪ, ನೀ ಏನು ಮಾಡಲಿಲ್ಲ, ಸೊ ನೆಕ್ಸ್ಟ್ ಟೈಮ್ ನಿನಗೆ ಕ್ಯಾನ್ಸಲ್ ಅಂತ ದೇವರು ನಮಗೆ ಆ ಬ್ರಾಹ್ಮಣ ಜನ್ಮವನ್ನು ಕಟ್ ಮಾಡ್ತಾರೆ. ಅದಕ್ಕೆ ಪವಮಾನ ಹೋಮದಲ್ಲಿ ಹೇಳ್ತಾರೆ, ಪವಮಾನ ಹೋಮವನ್ನು ಮಾಡಿ ತಕ್ಷಣ ಎಲ್ಲರಿಗೂ ಏನೋ ಖುಷಿ, ಸಂತೋಷ, ಸಂಭ್ರಮ. ಎಲ್ಲರೂ ಮನೆಗೆ ಬರ್ತಾರೆ, ಮಾಡ್ತಾರೆ, ತಿಂತಾರೆ, ಬಹಳ ಸಂತೋಷ, ದಾನ ಧರ್ಮ ಎಲ್ಲ ಆಗುತ್ತೆ. ಆದರೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಬೇಕು ಅಂದರೆ 2 ಕಾರಣವನ್ನು ಹೇಳ್ತಾರೆ. ಯದಂತಿ ಹೆಚ್ಚಾದೋರಿಕೆ ಭಯಂ, ಅಂತ್ಯ ಹತ್ತಿರದಲ್ಲಿರತಕ್ಕಂಥ ಏನು ಆಪತ್ತುಗಳನ್ನು ಕೂಡ ಪರಿಹಾರವನ್ನು ಮಾಡಿ, ದೂರೇ ನಮಗಿನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ದೂರದಲ್ಲಿ. ಆದರೆ ವಾಯುದೇವರಿಗೆ ಅದು ಗೊತ್ತಿದೆ, ಪರಮಾತ್ಮನಿಗೆ ಗೊತ್ತಿದೆ, ಪವಮಾನ ಶಬ್ದ ವಾಚನಾದ ಭಗವಂತ ಆಪತ್ತುಗಳನ್ನು ಪರಿಹಾರವನ್ನು ಮಾಡಲಿ ಅಂತ ಒಂದರ್ಥ. 2ನೇ ಅರ್ಥ, ಆ ಪವಮಾನದ ಫಲಾಧ್ಯಾಯದಲ್ಲಿ ಹೇಳ್ತಾರೆ, 7 ಜನ್ಮ ಭವೇತ್ ವಿಪ್ರಹ, 7 ಜನ್ಮಗಳು ಅವನು ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ.
ಅರ್ಥಾತ್ ಭಗವಂತನಿಗೆ ಪ್ರೀತ್ಯಾಸ್ಪದವಾದ ವೈದ್ಯವರಿಗೆ ಪ್ರೀತ್ಯಾಸ್ಪದವಾದ ಕರ್ಮಗಳನ್ನು ಮಾಡುವುದರಿಂದ ನಮಗೆ ಉತ್ತಮವಾದ ಜನ್ಮಗಳು ಬರ್ತವಪ್ಪ. ಅದಕ್ಕೋಸ್ಕರವಾಗಿ ದೇವರು ಕೊಟ್ಟದ್ದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಹಾಳು ಮಾಡಿಕೊಳ್ಳಬೇಡಿ. ಹುಚ್ಚಪ್ಪಗಳಿರಾತ ದಾಸರು ಹೇಳಿದ್ದು ಇದೇ ಅಭಿಪ್ರಾಯದಿಂದಲೇನೇ. ಅದಕ್ಕೇನು ಮಾಡಬೇಕು? ಕೌಮಾರಾತ್ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ. ಈ ಮನುಷ್ಯ ಜನ್ಮ ಬರೋದೇನೆ ಬಹಳ ದುರ್ಲಭ. ಬಂದಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಎಲ್ಲಿವರೆಗೂ ಉಪಯೋಗಿಸ್ಕೋಬೇಕು? ಎಲ್ಲಿಯವರೆಗೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ಇಟ್ಟಿರ್ತಾನೆಯೋ ಮಂಚದ ಮೇಲೆ ಮಲಗಿರಲಿ, ನಾಮಸ್ಮರಣೆಗೆ ಏನು ಕಮ್ಮಿ. ಕೃಷ್ಣ ಗೋವಿಂದ ಮುರಾರಿ ಮುಕುಂದ ಅಂತ ನಾಮಸ್ಮರಣೆ ಮಾಡ್ತಾ ಇದ್ರು ಸಾಕು, ಭಗವಂತ ಉತ್ತಮವಾದ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ದೇವರು ಕೊಟ್ಟಿರತಕ್ಕಂತಹ ಹಣ, ಮತ್ತೊಂದು ಮಗದೊಂದು ಅಥವಾ ಉದ್ದೇಶ, ಅರ್ಥದ ಮಂದ್ರ ಉದ್ದೇಶ ಎಲ್ಲವೂ ಕೂಡ ಯೋಗ್ಯವಾಗಿರತಕ್ಕಂಥದ್ದಾಗಿರಲಿ. ಆಗ ದೇವರು ನಮಗೆ ಪರಮಾನುಗ್ರಹವನ್ನು ಮಾಡ್ತಾನೆ. ನಾವು ಕೊಟ್ಟಿದ್ದನ್ನು ಸದುಪಯೋಗ ಪಡಿಸಿಕೊಂಡಿದ್ದಾನೆ ಅಂತ ಹೇಳಿ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಭಗವಂತ ಮಾಡಿಕೊಡ್ತಾನೆ ಅಂತ ಅನ್ನುವುದನ್ನು ಕೌಮಾರಾತ್ ಆಚರೇತ್ ಪ್ರಾಜ್ಞಃ, ಇದು ಒಂದು ಅರ್ಥ. ಕೌಮಾರಾತ್ ಆಚರೇತ್ ಪ್ರಾಜ್ಞಃ. ಇದರ ಜೊತೆಗೆ ಕೌಮಾರ ಅಂದರೆ ಒಳ್ಳೆಯ 12ರಿಂದ 20-21ರವರೆಗೆ ಕೌಮಾರ ಅಂತ ಕರೀತಾರೆ. ಯಾಕೆ? ಒಳ್ಳೆ ವಯಸ್ಸು, ಒಳ್ಳೆ ಇಮ್ಯುನಿಟಿ ಇರುತ್ತೆ, ಒಳ್ಳೆ ಶಕ್ತಿ ಇರ್ತದೆ, ಏನು ಬೇಕಾದರೂ ಮಾಡಬಹುದು ಎನ್ನತಕ್ಕಂತಹ ಸಾಮರ್ಥ್ಯ ಅದರಲ್ಲಿ ಇರ್ತದೆ. ಆವಾಗ ನಾವು ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಕೊಟ್ಬಿಟ್ರೆ ಮುಂದೆ ಅವರು ಎಷ್ಟು ಬೆಳೆದ ಹೆಮ್ಮರವಾದರೂ ಕೂಡ ಈ ಮಾರ್ಗದಲ್ಲೇ ಇರ್ತಾರೆ. ಆ ಕಡೆ ಈ ಕಡೆ ಅವ್ರು ಹೋಗಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಅದೇ ವಯಸ್ಸಲ್ಲೇ ಸರಿಯಾಗಿ ಸ್ಕೂಲು, ಕಾಲೇಜ್, ಅವಾಗಲೇ ನಾವು ಹಿಡಿದಾಕ್ಬೇಕಾಗಿರೋದು. ಆಮೇಲೆ ಮಕ್ಕಳಿಗದ ಸಂಸ್ಕಾರ ಬಂದ್ಬಿಡ್ತು ಅಂತಂದರೆ ನಾವು ಹೇಳಿದ್ರು ದಿನ ಅದೇನು ಬೀಜ ಬಿತ್ತೋದಿರ್ತದೆ ಆ ವಯಸ್ಸಲ್ಲಿ. ಯಾಕೆಂದ್ರೆ ಅದಕ್ಕೆ ನೋಡಿ, ಎಲ್ಲ 7, 8, 9ನೇ ಕ್ಲಾಸಾಗೆಲ್ಲ PTM ಕಲಿತಿರ್ತಾರೆ, ಇವ್ರು ಹೋಗ್ಬಿಡ್ತಿರ್ತಾರೆ. ಯಾಕೆಲ್ಲ ತಂದೆ ತಾಯಿ ಮನೇಲಿ ಇರ್ತಾರೆ, ಚಿಕ್ಕ ವಯಸ್ಸು ಬಗ್ಗಿಸ್ಬೋದು ಅಂತ. ದೊಡ್ಡವರಾದ್ಮೇಲೆ ಏನಿರಲ್ಲ. ಯಾಕೆ? ಅವ್ರ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅಂತ ಅವರೇ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳಿದ, ಪುತ್ರಂ 16 ವರ್ಷೇ ಪ್ರಾಪ್ತೆ. ಮಕ್ಕಳಿಗೆ 16ನೇ ವಯಸ್ಸು ಬಂತು ಅಂದರೆ ಪುತ್ರಂ ಮಿತ್ರವದಾಚರೇ. ಅವ್ರ ಮೇಲೆ ಜಬರ್ದಸ್ತ್ ಮಾಡಕ್ಕೆ ಹೋಗಬೇಡಿ, ಸ್ನೇಹದಿಂದ ಹೊರಟೋಗಿ ಅವರಂತೆಯೇ ಹೋಗಿ ತಮ್ಮಂತೆ ಸೆಳ್ಕೊಳ್ಳಿ. ಇಳಿದು ಹೋಗಿದರೆ ಕೈ ಸಿಗೋದಿಲ್ಲ ಅನ್ನುವ ಅರ್ಥದಿಂದ ಆ ಮಾತನ್ನು ಹೇಳಿದ್ದಾನೆ. ಇದರ ತಾತ್ಪರ್ಯ ವಯಸ್ಸು, ಕೌಮಾರ, ಒಳ್ಳೆ ವಯಸ್ಸಿನಲ್ಲಿ ಸಾಧನೆಗೆ ಇಳಿಯಬೇಕು, ಶಕ್ತಿ ಇರ್ತದೆ. ನಮಸ್ಕಾರ, ಅಧ್ಯಯನ, ಮೆಮೊರಿ ನೋಡಿ, 70-80 ಆದಮೇಲೆ ಯಾರೂ ನಿಮಗೆ ನೆನಪಿನ ಶಕ್ತಿ ಇಟ್ಕೊಳ್ಳಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಮರ್ತೋಯ್ತು ಅಂತ ನಾವೇ ಹೇಳ್ಬಿಡ್ತೀವಿ. ವಯಸ್ಸು, ವಯೋಧರ್ಮ. ಅದೇ ಕೌಮಾರದಲ್ಲಿ 1 ಸಲ 2 ಸಲ ಓದಿದ್ರು ಸಾಕು, ಅದು ನೆನಪಿನ ಶಕ್ತಿ ಇರ್ತದೆ, ಬಾಯ್ಪಾಠ ಆಗಿಬಿಡ್ತದೆ. 70-80 ಆದಮೇಲೆ ಉತ್ತಪ್ತ, ತುತ್ಕಟೆ, ತುತ್ ಪ್ರಕಟ ಕಟಕಟ ಅಂದರೆ ಆಶ್ಚರ್ಯ, ನಮಗೆ ಅನ್ನಕ್ಕೆ ಬರಲ್ಲ, ನೀವೇ ಅನ್ಬಿಡಿ ಅಂತ ಹೇಳಿ ವಾಯುಸ್ಥಿತಿ. ಯಾಕೆ? ವಯಸ್ಸು. ಆ ಬಾಯಿಯನ್ನು ನಾವು ಎಷ್ಟರವರೆಗೆ ತಿರುಗಿಸಿ ಅಂದಿರ್ತೀವಿ ಅಷ್ಟರ ಮಟ್ಟಿಗೆ ಅದು ಬರ್ತದೆ. ಯಾವಾಗ ನಾವು ತಿರುಗಿಸೋದಿಲ್ಲ ಆಗ ಅದು ಬರೋದು. ಎಲ್ಲಾದ್ರೂ ಅಷ್ಟೇ. ಕೌಮಾರ, ಚಿಕ್ಕ ವಯಸ್ಸಿನಿಂದ ಕೆಲಸ ಮಾಡ್ಕೋತಿದ್ರೆ ಯಾವ ಎಕ್ಸಸೈಸು ಮಾಡೋ ಅವಶ್ಯಕತೆ ಇಲ್ಲ. ಬಿಟ್ವಿ ಅಂದರೆ ದೇಹ ಹಾಗೇ ಇದ್ಬಿಡ್ತದೆ. ಒಮ್ಮೆ ತಿರುಗ್ಸಕ್ಕೆ ಹೋದರೆ ಸೊಂಟ ನೋವು ಬಂತು, ಕುಕ್ಕಿ ನೋವು ಬಂತು. ತಾತ್ಪರ್ಯ ಕೌಮಾರ ಅಂತ ಯಾಕೆ ಹೇಳಿದ್ರು? ಚಿಕ್ಕ ವಯಸ್ಸಿನಿಂದ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಅದೇ ಕಾಯಕ, ವಾಚಕ, ಮಾನಸಿಕ, ಇದರಿಂದ ನಾವು ದೇವರಲ್ಲಿ ತಲ್ಲೀನರಾಗಿ ಬಿಟ್ಟರೆ, ಸತ್ಕರ್ಮಗಳಲ್ಲಿ, ಧರ್ಮಗಳಲ್ಲಿ ತಲ್ಲೀನರಾದರೆ ತನ್ನಷ್ಟಕ್ಕೆ ತಾನೇ ದೇವರು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಎಂದಿಗೂ ಕೂಡ ಚ್ಯುತಿ ಬರೋದಿಲ್ಲ. ಅದಕ್ಕೆ ಪ್ರಯತ್ನವನ್ನು ಯಾವಾಗ ಮಾಡಬೇಕು? ಕೌಮಾರಾತ್ ಆಚರೇತ್ ಪ್ರಾಜ್ಞಃ. ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭವನ್ನು ಮಾಡಿ ಎಲ್ಲ ಆದ್ಮೇಲೆ ವಯಸ್ಸಾಗೋದು ಏನೋ ಮಾಡ್ತೀವಿ ಅಂತ ಹೋದರೆ ದೇಹವೂ ಕೇಳಲ್ಲ, ಬುದ್ಧಿಯೂ ಕೇಳಲ್ಲ, ಬಾಯಿಯೂ ಕೂಡ ನಮ್ಮ ಮಾತುಗಳನ್ನು ಕೇಳೋದಿಲ್ಲ. ಅದಕ್ಕೋಸ್ಕರವಾಗಿ ಕೌಮಾರಾತ್ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ.
ಯದಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯಜೇತ ಸರ್ವಭೂತಾನಾಂ ಪ್ರಿಯಃ ಆತ್ಮೇಶ್ವರಸ್ಸೃಹತ್ ಸರ್ವತ್ರ ಲಭ್ಯತೆ ದೇವಾತ್ ಯಥಾ ದುಃಖಮಯತ್ತತಃ ತತ್ಪ್ರಾಯಸೋ ನ ಕರ್ತವ್ಯಂ ಆಯಾಸಾಂ ವಿವಯಃ ಪರಂ ತಥಾ ಹಿ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ ಪುಂಸಃ ವರ್ಷಶತಂ ವಾಯುಃ ತದರ್ಥಂ ವಜಿತಾತ್ಮನಃ ನಿಷ್ಫಲಂ ಯದಸೋ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ. ಅದಕ್ಕೆ ದೇವರಲ್ಲಿ ಸರ್ವಥಾ ಲಭತೆ ದೈವಾತ್, ದೈವಾತ್ ಭಗವಂತನಿಂದ ನಮಗೇನು ಲಭತೆ ಸಿಕ್ಕಿದ್ಯೋ ಅದನ್ನು ಸ್ವೀಕಾರವನ್ನು ಮಾಡಿ. ದುಃಖಮಯಮಾತ್ಮನಃ, ದುಃಖವಾದರೂ ಬರಲಿ ಸುಖವಾದರೂ ಬರಲಿ, ದೇವರು ಏನು ಕೊಟ್ಟಿದ್ದಾನೋ ಇದನ್ನು ಕೊಟ್ಟಿದ್ದಾನೆ ಅಂತ ಅದನ್ನು ತಗೊಂಡು ಮುಗಿಸ್ಬಿಡಿ. ಯಾಕೆ? ಶರೀರಂ ಪೌರುಷಂ ನಾವತ್ ನೈವೇದ್ಯತೆ ಪುಷ್ಕಲಂ. ಈ ಶರೀರ ನಮ್ಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ತುಂಬಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಎಷ್ಟು ತುಂಬಿಸ್ಕೊಂತಪ್ಪ? ತುಂಬಿಸ್ಕೊಳಕ್ಕಾಗೋದಿಲ್ಲ. ಇದು ಬ್ಯಾಲೆನ್ಸ್ ಇದ್ದೇ ಇರ್ತದೆ, ಇದ್ದೇ ಇರ್ತದೆ. ತುಂಬಿತು ಮುಗೀತು ಅಂತಾನೆ ಇಲ್ಲ. ನಾವಂತಿರ್ತೀವಿ ಪಾಪದ ಕೂಡ ತುಂಬಬೇಕು ಅಂತ, ಯಾವುದು ತುಂಬೋದಿಲ್ಲ. ಪಾಪದ ಕೂಡ ತುಂಬಬೇಕು ಅನ್ನೋದು ಸುಮ್ಮನೆ ಇಲ್ಲಿ ಒಂದು ನಮ್ಮ ಸಮಾಧಾನಕ್ಕಷ್ಟೇ ಹೊರತು ಅದು ತುಂಬೋದೇ ಇಲ್ಲ. ಯಾಕೆಂದರೆ ಸಂಚಿತ ಕರ್ಮಗಳು ಬೆಳೀತಾನೇ ಮುಗಿಯೋದೇ ಇಲ್ಲ. ಅಪರೋಕ್ಷ ಜ್ಞಾನವಾಗೋವರೆಗೂ ಇದು ಬೆಳೀತಾನೇ. ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತಂದರೆ ಭಾಷೆಯಲ್ಲಿ ಹೇಳ್ತಾರೆ, ಜೀವಂ ಚತುರ್ದಶಾದೂರ್ಧಂ. 14ನೆಯ ವರ್ಷ ಮುಗಿದು 15ನೇ ವರ್ಷದ ಮೊದಲನೇ ದಿವಸ ಹ್ಯಾಪಿ ಬರ್ತ್ಡೇಗೆ ಅವನ ಸಂಭ್ರಮವೋ ಸಂಭ್ರಮ. ನಾಳೆ ಬೆಳಗ್ಗೆ ನನ್ನ ಬರ್ತಡೇ, ನಾ ಕೇಕ್ ಕಟ್ ಮಾಡ್ತೀನಿ ಅಂತ ಆವತ್ತು ಫೈಲ್ ತೆಗೆದುಬಿಟ್ರು, ಒಂದು ಬುಕ್ ತೆಗೆದ್ರು. 15ನೇ ವರ್ಷ ಪ್ರಾರಂಭ ಅಂತ ಹಾಕಿ ಪೆನ್ ಹಿಡ್ಕೊಂಡು ಕಾಯ್ಕೊಂಡು ಕೂತಿರ್ತಾನೆ. ಎಷ್ಟು ತಪ್ಪು ಮಾಡ್ತಾನೆ ಮನುಷ್ಯ. ಇವನು ಹ್ಯಾಪಿ ಬರ್ತಡೇ ಸಂತೋಷ ಕೇಕ್ ಕಟ್ ಮಾಡ್ತಾ ಇದ್ರೆ ಕನಿಷ್ಠ ಪಕ್ಷ ಜೀವರಾಶಿಗಳು 10 ಜನ್ಮ ಹುಟ್ಟುವಷ್ಟು ಕರ್ಮವನ್ನು ಒಂದು ದಿವಸಕ್ಕೆ ಮಾಡ್ತಾರೆ. ಕನಿಷ್ಠ ಪಕ್ಷ. ಜಾಸ್ತಿ ಆಗ್ಬಿಟ್ರೆ ಲೆಕ್ಕಕ್ಕೆ ಗೊತ್ತೇ. ಅಂತಂದ ಮೇಲೆ ನಾವು ಎಷ್ಟು ಎಚ್ಚರಿಕೆಯಿಂದಿದ್ರೂ ಕೂಡ ಇದು ಬಹಳ ಕಷ್ಟ. ಇವೆಲ್ಲ ನಿವಾರಣೆ ಆಗಬೇಕಾದ್ರೆ ಒಂದೇ ಉಪಾಯ, ಭಗವಂತನ ಸಾಕ್ಷಾತ್ಕಾರ. ಅದರಿಂದ ಸಂಚಿತ ಕರ್ಮಗಳು ಹೋಗ್ತವಪ್ಪ, ಅದೇ ಪ್ರಧಾನ. ಅದನ್ನು ಸಾಧನೆ ಮಾಡಬೇಕಾದ್ರೂ ಕೂಡ ಪುಂಸಃ ಶತ ವರ್ಷಂ ಆಯು. ಈ ಕಲಿಯುಗದೊಳಗೆ 120 ವರ್ಷ, ಅದಲ್ಲೂ ಕೂಡ ನಿಶ್ಚಿತವಾಗಿರ್ತಕ್ಕಂಥದ್ದು 100 ವರ್ಷ. ಆ 100 ವರ್ಷದಲ್ಲಿ ನಿಷ್ಫಲಂ ಯದಸೌ ರಾತ್ರ್ಯಾಂ. ರಾತ್ರಿ ಅನ್ನತಕ್ಕಂತಹದ್ದು 50 ವರ್ಷ ಕಳೆದು ಹೋಗ್ತದೆ. ಮಲ್ಕೊಂಡು ಕಾಲ ಕಳೆದು ಬಿಟ್ಟ ಅಂತ 150 ಅಲ್ಲಿ ಹೊತ್ತು. ಇನ್ನು ಹುಟ್ಟಿದಾರಭ್ಯ ಕೌಮಾರ ಬಾಲಾವಸ್ಥೆ ಇದೆ. ಅವಾಗ ಅವನಿಗೇನು ಗೊತ್ತಿಲ್ಲ. ಅವನು ಕೌಮಾರಾವಸ್ಥೆಗೆ ಬಂದ, ಅಲ್ಲಿಂದ ಆರಂಭ ಮಾಡಿಕೊಂಡು ಅವನಿಗೆ ಸರಿಯಾದ ಮಾರ್ಗದಲ್ಲಿ ಶಾಸ್ತ್ರಾಜನೆಗೆ ಬಿಟ್ಟಿದ್ರೆ ಅದು ಸಾರ್ಥಕ. ಇಲ್ಲಾಂದ್ರೆ ಏನಾಯಿತು, 21-22 ಲೌಕಿಕದಲ್ಲಾಗಲಿ ವೈದಿಕದಲ್ಲಾಗಲಿ ಓದುವುದು ಅಂತ ಹೊರಟ್ಬಿಟ್ಟ. ಓದಾದ ಮೇಲೆ ಮದುವೆಯಾಯಿತು, ಮದುವೆಯಾದಮೇಲೆ ಮಕ್ಕಳಾಯಿತು. ಮುಗ್ಧಸ್ಯ ಬಾಲಕೌಮಾರೆ ಕ್ರೀಡಿತೋ ಯಾತಿ 20ನೇ ವರ್ಷದವರೆಗೂ ಕೂಡ ಆಟ ಪಾಠಗಳಲ್ಲಿ ತೊಡಗ್ಬಿಟ್ಟ. ಅಲ್ಲಿ ಮ್ಯಾಚ್ ನೋಡು, ಯಾರು ಗೆದ್ರು ಯಾರು ಸೋತರು, ಕಪ್ ಹೋಯ್ತು ಯಾರು ಹೋಯ್ತು ಅಂತ ನಾವು ಎಲ್ಲವನ್ನ ಬಿಡ್ತಾ ಹೋದ್ವಿ. ಅಲ್ಲಿ ಗಮನ ಬಂದ್ಬಿಡ್ತು. ಅದಾದ ಮೇಲೆ ಜರಯಾಗ್ರಸ್ತ ದೇಹಸ್ಯ. ಆಮೇಲೆ ಮುಪ್ಪು ಅನ್ನತಕ್ಕಂಥದ್ದು, ಮದುವೆ ಆಯಿತು, ಮಕ್ಕಳಾಯಿತು, ವಯಸ್ಸಾಯಿತು, ಮುಪ್ಪು ಅನ್ನತಕ್ಕಂಥದ್ದು ಬಂದು ನಮ್ಮನ್ನು ಆಲಿಂಗನವನ್ನು ಮಾಡಿಕೊಳ್ಳುಬಿಡ್ತು. ಅದಕ್ಕೋಸ್ಕರವಾಗಿ ದೂರಾಪೂರೇಣ ಕಾಮೀನ ಮೋಹನೇಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯ ಪ್ರಯಾತಿ. ಉಳಿದಿದ್ದ ವಯಸ್ಸನ್ನು ಗೃಹೇಶು ಸಕ್ತಸ್ಯ, ಮನೆಯಲ್ಲೇ ಇರಬೇಕು ಅಂತ ಅನಿಸ್ಬಿಡ್ತದೆ. ಎಲ್ಲೋ ಹೊರಗಡೆ ಹೋಗೋದು ಬೇಡಪ್ಪ ಅಂತ ಅನಿಸ್ಬಿಡ್ತದೆ. ಮನೆಯಲ್ಲಿರಬೇಕು ಅಂತ ನಮಗೆ ಅನಿಸ್ತಾ ಇದೆ. ಆದರೆ ಮುಂದಿನ ತಲೆಮಾರೋರು ಏನಂತಾರೆ, ಇನ್ನೂ ಯಾಕೆ ಇಲ್ಲಿದ್ದಾರೆ ಇವರು ಹೋದರೆ ನಮ್ಗೆ ಅಧಿಕಾರ ಪೂರ್ತಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದ್ರೂ ಬಾಗ್ಲಾಕೊಂಡು ಹೋಗ್ತಾ ಇರ್ಬೋದು, ಇವ್ರಿಗೆ ಎಲ್ಲಿ ಮಾಡಿ ಹಾಕ್ಬೇಕು ನಾವು ಅಂತ ಅವರು ಹೋಗಲಿ ಅಂತ ಕಳ್ಸೋಕ್ಕೆ ಸಿದ್ಧವಾಗಿರ್ತಾರೆ. ಅವರು ವಯಸ್ಸಾಯಿತು, ನಾವು ಮನೆಗೆ ಕೊಡ್ತೀನಿ ಅಂತ ಅವ್ರು ಅನ್ಕೋತಿರ್ತಾರೆ.
ಇಬ್ಬರಿಗೂ ಅಲ್ಲಿ ಕದನ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರವಾಗಿ ಸಂಸಾರ ಅನ್ನತಕ್ಕಂಥದ್ದು, ಜೀವ ಅನ್ನತಕ್ಕಂಥದ್ದು ಹೇಗಿರ್ತದೆ? ಕೋ ಗೃಹೇಶು ಪಮಾಂಸಕ್ತಃ, ಯಾರು ಮನೆಯಲ್ಲೇ ಇರಬೇಕು ಎಂಬತಕ್ಕಂತಹ ಅಪೇಕ್ಷೆ ನೋಡುತ್ತಾ ಇರ್ತಾನೆಯೋ ಅವನು ಆತ್ಮನ ಚಿತೇಂದ್ರಿಯ ಸ್ನೇಹ ಪಾಶೈದುಡೇ ಭಕ್ತ ಮುತ್ಸೇಹೇತ್ಯ ಮೋಚಿತ. ಮನೆಯಲ್ಲೇ ಇರಬೇಕು ಅಂತ ಆಸೆಪಟ್ಟವನು ಏನಾಗ್ತಾನೆ? ಸಂಸಾರದಲ್ಲಿ ಅವನಿಗೆ ಆಶೆಗಳು ಬಂತಾ ಹೋಗ್ಬಿಡ್ತವೆ. ಗೃಹೇಶು ಸಕ್ತ, ಹೇ ಇವ್ರು ನೋಡ್ಕೋಣ, ಅವ್ರು ನೋಡ್ಕೋಣ, ಅವ್ರು ಚೆನ್ನಾಗಿಲಿ, ಇವ್ರು ಕೊಡೋಣ, ಅವ್ರು ಮಾಡ್ಕೋಣ ಅಂತಾನೆ ಮನೆಯಲ್ಲೇ ಸಕ್ತನಾಗಿ ಬಿಡ್ತಾನೆ ಹೊರತು ಉತ್ತಮವಾಗಿರ್ತಕ್ಕಂತಹ ಸಾಧನೆ ಕಡೆಗೆ ಅವನು ಮನೆಗೆ ಬರೋದೇ ಇಲ್ಲ. ಅದರಲ್ಲೂ ಕೂಡ ಕುಟುಂಬ ಪೋಷಣೇನವಾ, ಯಾಕೆ ದುಡಿತಾ ಇದ್ದೀವೋ? ಹಗಲು ರಾತ್ರಿ ಹೋಗಿ ಪ್ರಾಣಿ ಅಂತಂದರೆ ಮಕ್ಕಳು ಸಾಕಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಹೆಂಡತಿ ನೋಡ್ಕೋಬೇಕು, ಅವ್ರು ಬೇಕಾದ ಕೊಡಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಫೀಸ್ ಕಟ್ಟಬೇಕು. ಎಲ್ಲಾರ ಒಂದು ಶಬ್ದ ದೇವರಿಗೆ ಕೊಡಬೇಕು ಅಂತ ಬರಲೇ ಇಲ್ಲ. ಯಾಕೆ? ಅಷ್ಟು ಇವತ್ತಿನ ಕಾಲದಲ್ಲಿ ಒತ್ತಡಗಳು. ಇವರು ಎಷ್ಟೆಷ್ಟು ದುಡ್ಡು ಜಾಸ್ತಿ ಮಾಡ್ತಾರೋ ಅಷ್ಟಷ್ಟು ಚೆನ್ನಾಗಿದೆ ಅನ್ನತಕ್ಕಂತಹ ಭಾವನೆ. ಇವು LKG ಇರ್ಲಿಕ್ಕೆ ಪುರ್ಸೋತಿಲ್ಲ, 2 ಲಕ್ಷ 3 ಲಕ್ಷ ಡೊನೇಷನ್ ತೆಗೆದುಕೊಳ್ತಾರೆ. ನಾವು ಯಾವೂ ಓದೇ ಇಲ್ಲ. ನಮ್ಮ ಸ್ಕೂಲ್ ಶುರುವಾಗಿದ್ದೆ 4ನೇ ಕ್ಲಾಸ 5ನೇ ಕ್ಲಾಸ. UKG LKG ಶಬ್ದವೇ ಗೊತ್ತಿಲ್ಲ. ನಾವು ಯಾರು ನೀವು ನಿಮ್ಮ ಮಕ್ಳು ಯಾರು ಓದ್ತಿದ್ರೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳ್ಬೇಕು. ನಮ್ಗೆ ಗೊತ್ತೇ ಇಲ್ಲ. 4ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲ, ಮೇಷ್ಟ್ರಿ ಹೇಳೋರು ನಮಗೆ ಸರಿಯಾಗಿ. ಬ್ರಹ್ಮಣ ತೀರ್ಥರ ಆರಾಧನೆ ವೈಶಾಖ ಮಾಸ ಏಪ್ರಿಲ್ ಮೇ ಆವಾಗಲೇ ಇರ್ತಿತ್ತು. ಎಲ್ಲ ಸ್ಕೂಲ್ ಎಕ್ಸಾಮ್ ಎಲ್ಲ ಅವರು ನಮ್ಮ ಆರಾಧನೆ ಕೆಲಸ ಅಂತ ಹೊರಟೋಗ್ತಿದ್ರು, ಅವರು ಪಾಸ್ ಅಂತ ಬರ್ ಕಳಿಸ್ತಿದ್ರು. ಆ ಥರ ಈಗಿನ ಥರದ ಒತ್ತಡಗಳು ಇರಲಿಲ್ಲ. ಈಗಿನ ಒತ್ತಡಕ್ಕೆ ಪ್ರತಿಯೊಬ್ಬರು ಕೂಡ ಮಣಿಬೇಕಾಗಿದೆ. ಹಣ ಜಾಸ್ತಿ ಆದಷ್ಟು ಹಿಂದಿನ ಕಾಲದಲ್ಲಿ 2 ಕೈ ದುಡಿದ್ರೆ 10 ಕೈ ತಿಂತಾ ಇತ್ತು. ಇವತ್ತು 10 ಕೈ ದುಡಿದ್ರೆ 2 ಕೈ ತಿನ್ನೋದು ಕಷ್ಟ. ಅಂತಹ ಪ್ರಪಂಚದ ಕಾಲದಲ್ಲಿ ಮನುಷ್ಯ ಒತ್ತಡಗಳಲ್ಲಿ ಸಿಲುಕಿ ದೇವರನ್ನು ಮರೆಯುವಂತಹ ಪ್ರಸಂಗ. ಯಾಕೆ? 24 ಗಂಟೆ ಆ ಕೆಲಸದ ಬಗ್ಗೆನೇ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ಅವೆಲ್ಲ ಬಿಟ್ಟು ಯದೃಚ್ಛ ಲಾಭ ಸಂತುಷ್ಟ ತೇಜೋ ವಿಪ್ರಸ್ಯ ವರ್ಧತೆ ಅಂತ ಹೇಳಿದ ಹಾಗೆ ಭಗವಂತ ಕೊಟ್ಟಿದ್ದರಲ್ಲಿ ಹೆಚ್ಚಿನ ಆಸೆ ಪಾಶಗಳಿಗೆ ಬೀಳದ ಹಾಗೆ 100 ಕೊಡಲೆ 50 ಕೊಡಲೆ ಸಾಕಿವತ್ತು ಮುಗಿಸ್ಬೇಕೇ ಹೊರತು ಜೀವನದಲ್ಲಿ ಏನಾದ್ರು ನಾಮಸ್ಮರಣೆ ಮಾಡಿ ಮುಂದೆ ಹೋಗೋದು ನೋಡಬೇಕೇ ಹೊರತು 50 ಇದ್ರೆ ಸಾಧು, ಲಕ್ಷ ಬಿದ್ದರೆ ಸಾಧು ಅಂತ ಹೋದರೆ ನೋಡಿ. ಹಿಂದಕ್ಕೆಲ್ಲ ಲಕ್ಷ ಅಂದರೆ ಎಲ್ಲರೂ ತಂದಿದ್ರು. ಇವತ್ತು ಲಕ್ಷ ಅಲಕ್ಷವಾಗಿದೆ, ಕೋಟಿಗೂ ಲೆಕ್ಕವಿಲ್ಲದೆ ಇರುವ ಹಾಗೆ ಪ್ರಯಾಣವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೇಳ್ತಾ ಇದೆ, ಏನೋ ಕುಟುಂಬ ಪೋಷಣೆಗೋಸ್ಕರವಾಗಿ ಹಗಲು ರಾತ್ರಿ ದುಡಿತಾ ಇದ್ದೀರಿ, ಅದರಲ್ಲಿ ಒಂದು ಸ್ವಲ್ಪನಾದರೂ ದೇವರ ಸಲುವಾಗಿ ದುಡಿರಿ, ಪರಮಾತ್ಮ ಪರಮಾನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾರೆ. ಅದನ್ನೇ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು. ಇಷ್ಟೆಲ್ಲ ಹೀಗೆ ಪ್ರಹ್ಲಾದರಾಜರ ಉಪದೇಶವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಧರ್ಮಾರ್ಥ ಕಾಮ ಇತಿಯೋ ವಿಹಿತ ಸ್ತ್ರೀವರ್ಗ ಈಕ್ಷ ತ್ರೈನದಾಸೋ ವಿವಿಧಾದವಾರ್ಥ ಏಕಾಂತೀನ ಭಗವಂತಿಕಂಚಿನಾನ ಪಾದಾರವಿಂದ. ಏಕಾಂತ ಭಕ್ತರಾಗಿ ಭಗವಂತನಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಎಲ್ಲ ಸಾಧನೆ ಮಾಡುವುದೇ ಅತ್ಯಂತ ಪ್ರಧಾನವಾಗಿದೆ ಅಂತ ಸುಮಾರು 30-35 ಶ್ಲೋಕಗಳಲ್ಲಿ ಪ್ರಹ್ಲಾದರಾದರು ಉಪದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅವರೆಲ್ಲ ಕುತೂಹಲದಿಂದ ಕೇಳಿದರು, ನಾವು ಇಲ್ಲೇ ಇದ್ದಿ, ನೀನು ಇಲ್ಲೇ ಇದ್ದಿ, ಇವೆಲ್ಲ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರು. ಅದಕ್ಕೆ ಪ್ರಹ್ಲಾದರಾದರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಪಿತರೇ ಪ್ರಸ್ಥಿತೇ ಸ್ಮಾಕಂ ತಪಸೇ ಮಂದರಾಚಲಂ ಯುದ್ಧೋದ್ಯೋಗಂ ಪರಂ ಚಕ್ರು ವಿಬುಧಾ ದಾನವಾನ್ ಪ್ರತಿ. ನಮ್ಮಪ್ಪ ಮಂದಾಚಲ ಪರ್ವತಕ್ಕೆ ತಪಸ್ಸಿಗೆ ಅಂತ ಹೊರಟು ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡ್ಕೊಂಡು ಬರಬೇಕು. ಅವರು ತಪಸ್ ಮಾಡ್ತಾ ಕೂತಿದ್ರೆ ಈ ಕಡೆ ದೇವತೆಗಳೆಲ್ಲ ವಿಚಾರ ಮಾಡಿದ್ರು. ಏನಂತ ವಿಚಾರ ಮಾಡಿದ್ರು? ಅಪ್ಪನೇ ಹಿಂಗೆ, ಇನ್ನು ಮಕ್ಕಳು ಉತ್ತರೋತ್ತರಂ ಬಲಿಯ ಅಂತ ಮುಂದೆ ಹೋದೋರು ಇನ್ನೂ ಬಲಿಷ್ಠರಾಗ್ತಾರೆ. ಅಪ್ಪನೇ ಇಷ್ಟು ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಇಷ್ಟೆಲ್ಲ ವರ ಪಡಿತಾನೆ, ನಂಗೆ ಹಿಂಗಾಗತ್ತೆ ಅಂದಮೇಲೆ ಇವ್ರ ಮಗ ಹಿಂಗಿರ್ಲಿಕ್ಕಿಲ್ಲ ಅಂತ ಹೇಳಿ ವಿಚಾರವನ್ನು ಮಾಡಿ ಇಂದ್ರದೇವರು
ಈಗಲೇ ಅವ್ರ ಮಗನ ಸಂಹಾರವನ್ನು ಮಾಡಿಬಿಡಬೇಕು ಅಂತ ಪಾಪ ಗರ್ಭವತಿಯಾಗಿದ್ದು ಆಗಿಂದು ಪ್ರಹ್ಲಾದರಾಜರನ್ನ ಗರ್ಭದಲ್ಲಿ ಧಾರಣೆ ಮಾಡಿದ್ದು ಆ ಹಿರಣ್ಯಕಶ್ಯಪನ ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದಾರೆ. ಯುದ್ಧವಾಗ್ತಾ ಇದೆ. ಆಗ ನಾರದರು ಸೋಯಂ ನಿಷ್ಮರ್ಷಕ್ ಸಾಕ್ಷಾತ್ ಮಹಾಭಾಗವತೋ ಮಹಾ ತ್ವಯಾನ ಪ್ರಾಪ್ಯತೆ ಸಂಸ್ಥಾನಂ ಅಂತ ಶರತೋ ಬಲಿ. ಇಂದ್ರದೇವರು ಗರ್ಭನಾಶವನ್ನು ಮಾಡಬೇಕು ಅಂತ ಹೊರಟಾಗ ನಾರದರು ಬಂದು ಅವರಿಗೆ ಸಮಾಧಾನವನ್ನು ಮಾಡಿ, ಅಪ್ಪ ಹಂಗಿದ್ದ ಮಾತ್ರಕ್ಕೆ ಮಕ್ಕಳು ಹಂಗಿರಬೇಕು ಅಂತೇನು ಏನಿಲ್ಲಪ್ಪ. ಕೆಲವು ಕಾಲದಲ್ಲಿ ಮಕ್ಕಳು ಒಳ್ಳೆಯವರು ಇರ್ತಾರೆ, ಅಪ್ಪ ಏನು ಉಪಯೋಗ ಇರೋದಿಲ್ಲ. ಕೆಲವು ಕಡೆ ಅಪ್ಪ ಭಾರಿ ಇರ್ತಾನೆ, ಮಕ್ಕಳು ಉಪಯೋಗ ಇರೋದಿಲ್ಲ. ಎಲ್ಲ ಥರ ಇದೆ. ಹಾಗಾಗಿ ಇಲ್ಲ ಹಾಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಇವರು ಸಾಕ್ಷಾತ್ ಮಹಾಭಾಗವತಃ ಮಹಾನ್ ಉತ್ತಮವಾದ ಭಾಗವತೋತ್ತಮರು ಎಂಬತಕ್ಕಂಥ ಹೆಸರನ್ನು ತೆಗೆದುಕೊಳ್ತಾರೆ. ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ದೇವತೆಯಾಗಿದ್ದಾರೆ. ಇವರ ಸಂಹಾರವನ್ನು ಮಾಡಲಿಕ್ಕೆ ಹೋಗಬೇಡ, ಇವನಿಂದಲೇ ಎಲ್ಲ ಸಂಹಾರವಾಗ್ತಾರೆ ಅಂತ ಇಂದ್ರದೇವರಿಗೆ ಆಗಲೇ ಅರ್ಧ ಮುಕ್ಕಾಲು ರಾಜ್ಯ ಹಾಳು ಮಾಡಿಬಿಟ್ಟಿದ್ರು. ಯುದ್ಧವಾಗ್ತಿತ್ತು. ಇವರ ಹತ್ರ ಬಂದಾಗ ಸಮಾಧಾನವನ್ನು ಮಾಡಿ ಅವರನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಆ ಹಿರಣ್ಯಕಶ್ಯಪವನ ಮಡದಿಯನ್ನು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಅವರಿಗೆ ಪ್ರತಿನಿತ್ಯದಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಈ ಭಾಗವತವನ್ನು ಉಪದೇಶವನ್ನು ಕೊಡ್ತಾ ಇದ್ದಾರೆ ನಾರದರು. ಅವರ ಶುಶ್ರೂಷೆಯನ್ನು ಮಾಡ್ತಾ ಇದ್ದಾಳೆ ಅವರ ಮಡದಿ. ಗುರು ಶುಶ್ರೂಷೆಯ ಭಕ್ತ ಸರ್ವಲಾಭಾತ್ಮರ್ಪಣೆ ಚ ಸಾಂಗೇನ ಸಾಧುಮುಕ್ತಾನಾಂ ಈಶ್ವರಾರಾಧನೇವ ಚ. ಯಾವಾಗಲೂ ಕೂಡ ಎಲ್ಲವೂ ಸಿಗೋದು ಎಲ್ಲಿ ಅಂದರೆ ಗುರು ಶುಶ್ರೂಷೆಯ ಭಕ್ತ್ಯ ಸರ್ವಲಾಭಾರ್ಪಣೇನ ಚ. ಎಲ್ಲವೂ ಸಿಗತಕ್ಕಂಥದ್ದು ಎರಡರಿಂದ ಅಂತ. ಯಾವುದು? ಒಂದು ಗುರು ಶುಶ್ರೂಷ, ಇನ್ನೊಂದು ದೇವಾರಾಧನೆ. ಇವೆರಡನ್ನೂ ಕೂಡ ಭಕ್ತಿಯಿಂದ ಯಾರು ಮಾಡ್ತಾರೆ ಎಲ್ಲ ವಿಧವಾಗಿರ್ತಕ್ಕಂತಹ ಸಂಪತ್ತುಗಳೂ ಕೂಡ ಅವರಿಗೆ ಸಿಗತ್ತೆ ಇರುವುದಕ್ಕೆ ಇದೇ ದುರಂತ ದೃಷ್ಟಾಂತ. ಅವರು ಸೇವೆ ಮಾಡ್ತಾ ಇದ್ರು. ಸೇವೆ ಮಾಡಿಸ್ಕೊಂಡ್ಮೇಲೆ ಗುರುಗಳು ಶಿಷ್ಯರಿಗೆ ಬರೀ ಸೇವೆ ಮಾಡಿಸ್ಕೊಳ್ಬಾರ್ದು, ಉಪದೇಶ ಕೊಡಬೇಕಲ್ಲ. ಅದಕ್ಕೇನು ಮಾಡ್ತಾಯಿದ್ರು? ಭಾಗವತವನ್ನೇ ಹೇಳ್ತಾ ಇದ್ರು ನಾರದರು. ಭಾಗವತವನ್ನೇ ಹೇಳ್ತಾ ಇದ್ದರೆ ಸೇವೆ ಮಾಡಿ ಇವಳಿಗೆ ಗರ್ಭವತಿ ಸುಸ್ತಾಗಿ ಮಲ್ಕೊಂಡ್ಬಿಡ್ತಿತ್ತು. ಸಾಮಾನ್ಯವಾಗಿ ನಾರದರು ನೋಡಿ ಪಾಪ ಮಲ್ಕೊಂಡ್ಬಿಟ್ಲು, ಬಿಟ್ಬಿಡೋಣ ಅಂತ ಹಿಂಗೆ ಹೊರಟ್ರೆ ಒಳಗಡೆಯಿಂದ ಪ್ರಹ್ಲಾದರಾದರು, ಸ್ವಾಮಿ ನಾ ಕೇಳ್ತಾ ಇದ್ದೀನಿ ಹೇಳಿ ಅಂತಾರೆ. ಹೆಂಗಿತ್ತು ನೋಡಿ, ಆಗಲೇ ಗರ್ಭದಲ್ಲಿದ್ದಾಗಲೇ ಎಂಥ ಸಂಸ್ಕಾರ. ಅದಕ್ಕೆ ಮೊದಲಿಂದಲೂ ನಮ್ಮಲ್ಲೊಂದು ಸಂಪ್ರದಾಯ ಬಂತಾಗಿಂದ ಯಾರು ಗರ್ಭವನ್ನು ಧಾರಣೆ ಮಾಡಿದರೆ ಭಾಗವತ ಇಲ್ಲ ಹರಿವಂಶ ಇತ್ಯಾದಿಗಳನ್ನು ಹೇಳಿಸೋದ್ರಿಂದ ಮಗುವಿಗೆ ಒಳಗಿಂದಲೇ ಗರ್ಭದಲ್ಲಿಂದಲೇ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರ ಆ ಜೀವನಿಗೆ ಸಿಗತ್ತೆ ಇರತಕ್ಕಂತಹ ಉದ್ದೇಶದಿಂದ ಈ ಭಾಗವತವೇ ಸಾಕ್ಷಿಯಾಗಿದೆ. ಭಾಗವತವನ್ನು ಕೇಳಿದ ಈ ಪ್ರಹ್ಲಾದರಾದರು ಇಡೀ ಜಗತ್ತಿನಲ್ಲಿ ಭಾಗವತೋತ್ತಮ ಎಂಬತಕ್ಕಂತಹ ಕೀರ್ತಿಯನ್ನು ಕೂಡ ಪಡೆದಿದ್ದಾರೆ. ಕೇಳ್ತಾರೆ, ಶ್ರದ್ಧೆಯ ಯತ್ಕಥಾಯಾಂ ಚ ಕೀರ್ತನೈ ಗುಣೈ ಕರ್ಮಣಾಂ ತತ್ಪಾದೋಂಬುರಾಧ್ಯಾಯನ್ ತಲ್ಲಿಂಗೇ ಕ್ಷಣಾತಿ ಅರ್ತಿಭಿ. ಅದನ್ನು ಚೆನ್ನಾಗಿ ಶ್ರವಣವನ್ನು ಮಾಡಿ 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 ಉತ್ತಮವಾಗಿರತಕ್ಕಂತಹ ಆ ಒಂದು ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದಾರೆ ಪ್ರಹ್ಲಾದರಾದರು. ಸಂಪೂರ್ಣವಾಗಿ ಶ್ರವಣವನ್ನು ಮಾಡಿದ್ದಾರೆ. ಅಟ್ಟದಕ್ಕೂ ಅವನು ಬಂದಿದ್ದಾನೆ, ಎಲ್ಲವೂ ಕೂಡ ಕರ್ಕೊಂಡು ಹೋಗಿದ್ದಾನೆ, ಒಳ್ಳೆ ಮಗ ಹೊಟ್ಟಿದ್ದಾನೆ, ನಾಮಕರಣಾದಿಗಳು ಆಯಿತು. ಇಷ್ಟೆಲ್ಲ ನನಗೆ ತತ್ವಜ್ಞಾನ ಬರಲಿಕ್ಕೆ ನಾರದರು ಮುಖ್ಯ ಕಾರಣ ಎಂಬುದಾಗಿ ನಾರದರನ್ನು ಕೂಡ ಸ್ಮರಣೆಯನ್ನು ಮಾಡಿದ್ದಾರೆ ಪ್ರಹ್ಲಾದರಾದರು. ನಮ್ಮ ಗುರುಗಳ ಸ್ಮರಣೆ ಮಾಡಬೇಕಲ್ಲ, ಅದಕ್ಕೆ ಮಾಡಿ. ಇದೇ ಜಗತ್ತಿನಲ್ಲಿ ದೇವರು ಮಾಡುವ ವಿಪರೀತವಾದ ಕೆಲಸ. ಏನು ವಿಪರೀತ? ಪ್ರಹ್ಲಾದರಾಜರು ಗರ್ಭದಲ್ಲಿದ್ದಾಗ ನಾರದರು ಉಪದೇಶವನ್ನು ಕೊಟ್ಟರು. ಅದೇ ನಾರದರು ಪುರಂದರದಾಸರಾದಾಗ ವ್ಯಾಸರಾಜರು ಪ್ರಹ್ಲಾದರಾಜರೇ ವ್ಯಾಸರಾಜಪತಕ್ಕಂತಹ ಪ್ರತೀತಿ ಅವರು ಈ ನಾರದರನ್ನು ಕರೆದು ಅವರ ಹತ್ರ ನಾರದರು ಬಂದಾಗ ಅವರಿಗೆ ಅಂಕಿತವನ್ನಿತ್ತು ತಮ್ಮ ಹತ್ರನೇ ಇಟ್ಟುಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಭಗವಂತನ ಆ ಎಲ್ಲ ಕೀರ್ತನೆಗಳನ್ನು ಮಾಡುವುದಕ್ಕೆ ಹೇಳಿ ಅವರನ್ನು ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ವ್ಯಾಸರಾಜರು ಒಂದು ಪ್ರತೀತಿ ಹೇಳತಕ್ಕಂಥ ಒಂದು ವಾಡಿಕೆ. ಆಮೇಲೆ ಅವರು ಹೋಗಿ ಅವ್ರ ಮನೆಗೆ ಪ್ರದಕ್ಷಿಣೆ ಹಾಕ್ತಿದ್ರಂತೆ. ಯಾಕೆಂದರೆ ಏನಂದ್ರೆ ಯತಿಗಳು ಅವರು ಗೃಹಸ್ಥರು,
ಜಗತ್ತು ಅದನ್ನು ನೋಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಪಾಪ. ಆಂತರಿಕವಾಗಿರ್ತಕ್ಕಂಥದ್ದು ಏನಿದೆ ಅಂತ ಅನ್ನೋದು ಅಪರೋಕ್ಷ ಜ್ಞಾನ ಗೊತ್ತಾಗತ್ತೆ ಹೊರತು ಹೊರಗಿನ ಜಗತ್ತಿಗೆ ಗೊತ್ತಾಗಿಲ್ಲ. ಹೊರಗಿನ ಜಗತ್ತು ಏನು ಮಾಡುತ್ತೆ, ಒಂದೇ ಕಲ್ತಿರೋದು. ಯಾರು ಏನಾರ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಮಾಡೋದು. ಅದಕ್ಕೆ ವ್ಯಾಸರಾದ ಏನು ಮಾಡೋದಂತೆ, ಸುಮ್ಮನೆ ಜನಗಳ ಬಾಯಿಗೆ ಬೀಳೋದೇ ಬೇಡ ಅಂತ ಹೇಳಿ ರಾತ್ರಿ ಪುರಂದರದಾಸರ ಮನೆಗೇನೆ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಯಾಕೆಂದರೆ ನಮಗೆ ತತ್ವಜ್ಞಾನ ಉಪದೇಶ ಮಾಡಿದವರೇ ನೀವು, ನಿಮಗೆ ನಾನೇನು ಅಂಕಿತ ಕೊಡೋದು, ನಾನೇ ಸಂಸ್ಕಾರ ಕೊಡೋದು ಅಂತ ಆ ಒಂದು ಗುರುಭಕ್ತಿಯನ್ನು ಕೂಡ ತೋರಿಸಿಕೊಡ್ತಾ ಇದ್ರಂತೆ. ಆಮೇಲೆ ಅದಕ್ಕೆಲ್ಲ ಪುರಂದರದಾಸರು ಬರೆದದ್ದೆಲ್ಲ ಒಂದು ಕಡೆ ಅದನ್ನು ಪೀಠದಲ್ಲಿ ಇಟ್ಟು ಪುರಂದರೋಪನಿಷತ್ತು ಎಂಬುವುದಾಗಿ ಅದಕ್ಕೆ ಅಂಕಿತವನ್ನು ಮಾನ್ಯತೆಯನ್ನು ಕೂಡ ಕೊಟ್ಟು ವಿಶೇಷವಾಗಿ ವ್ಯಾಸರಾಜರು ಗೌರವಿಸಿದ್ದಾರೆ. ಅಂತಹ ಎಲ್ಲೂ ಇಲ್ಲ. ಯತಿಗಳು ಎಂತಹ ಗೃಹಸ್ಥರನ್ನು ಸ್ತೋತ್ರ ಮಾಡಿದೆಲ್ಲೂ ಇಲ್ಲ. ಆದರೆ ಆ ಕೆಲಸವನ್ನು ಕೂಡ ವ್ಯಾಸರಾಜರು ತಮ್ಮ ಗುರುಗಳಾದದಕ್ಕೋಸ್ಕರವಾಗಿ ಮಾಡಿ ತೋರಿಸ್ಬಿಟ್ರು. ದಾಸರೆಂದರೆ ಪುರಂದರ ದಾಸರಯ್ಯ ಎಂಬತಕ್ಕಂತಹ ಕೀರ್ತನೆಯನ್ನು ಮಾಡಿ ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಎಲ್ಲವನ್ನ ಕೊಟ್ಟು ಕಾಸಿ ಗಳಿಸುವ ಪುರುಷ ಹರಿದಾಸನೇ. ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ, ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿವರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ. ಪೂತಾತ್ಮ ಅಂದರೆ, ಪೂತ ಅಂದರೆ ಶುದ್ಧ ಅಂತ, ಒಳ್ಳೆಯ ಶುದ್ಧವಾಗಿರತಕ್ಕಂಥ ಆತ್ಮ ಚೇತನ. ಇವರು ಪುರಾನ್ ಧಾರಯತಿ ನಾಶಯತಿ, ಲಿಂಗದೇಹವನ್ನು ಭಂಗವನ್ನು ಮಾಡಿ ಮೋಕ್ಷ ಪಡತಕ್ಕಂಥ ಭಗವಂತನ ಅದ್ಭುತವಾದ ರೂಪಕ್ಕೆ ಪುರಂದರ ಅಂತ ಕರೀತಾರೆ. ಅಂತಹ ಅಂಕಿತವನ್ನು ವ್ಯಾಸರಾಜರು ಅವರಿಗೆ ಕೊಟ್ಟು ಪರಮಾನುಗ್ರಹವನ್ನು ಮಾಡ್ತಾಯಿದ್ದರು. ಆ ಪುರಂದರದಾಸರು ಯಾಯಿವಾರವನ್ನು ಮಾಡ್ತಾಯಿದ್ರು. ಯಾಯಿವಾರವನ್ನು ಮಾಡಿ ಮಾಡಿ ಬಂದಿರತಕ್ಕಂಥ ಹಣವನ್ನು ಸಂಗ್ರಹವನ್ನು ಮಾಡಿದ್ದರು. ವ್ಯಾಸರಾಜರು 12 ವರ್ಷ ತಿರುಪತಿ ಶ್ರೀನಿವಾಸನ ಪೂಜೆ ಮಾಡಿ ಬಂದಾದ ಮೇಲೆ ಚನ್ನಪಟ್ಟಣದಲ್ಲಿ ಶ್ರೀನಿವಾಸನ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅಲ್ಲಿ ಶ್ರೀನಿವಾಸನನ್ನು ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ. ನಾವೆಲ್ಲ ಒಂದು ನಿಮಿಷನೇ ಬಿಟ್ಟು ಬರೋಕ್ಕೆ ಮನಸ್ಸು ಬರಲ್ಲ. 12 ವರ್ಷ ಅದ್ಭುತವಾಗಿ ಪೂಜೆ ಮಾಡತಕ್ಕಂತಹ ಶ್ರೀನಿವಾಸನ ಆರಾಧನೆಯನ್ನು ವ್ಯಾಸರಾರು ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಆದರೂ ಅನಿವಾರ್ಯ, ಅವರ ಪದ್ಧತಿ ಅನುಸಾರವಾಗಿ ಮಾಡಬೇಕು. ಮತ್ತು ಮುಂದೆ ನಮ್ಮ ಜನ ಅವ್ನು ಬಿಡೋದೂ ಇಲ್ಲ ಸರಿಯಾಗಿ, ಅದಕ್ಕೋಸ್ಕರ ಅವರೇ ನೋಡ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದು ಬಂದರು. ಆದರೆ ಭಗವಂತನನ್ನು ಬಿಡಲಿಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ಚನ್ನಪಟ್ಟಣದಲ್ಲಿ ಅದ್ಭುತವಾದ ಒಂದು ಶ್ರೀನಿವಾಸನ ಪ್ರತಿಮೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಆ ಪ್ರತಿಷ್ಠಾಪನೆ ಆದ ಮೇಲೆ ಸುತ್ತಮುತ್ತ ಜಾಗ ಬೇಕಾಗಿತ್ತಲ್ಲ, ಅವೆಲ್ಲವೂ ಕೂಡ ಪುರಂದರದಾಸರು ತಾವು ಯಾಯಿವಾರ ಮಾಡಿದ ಆ ಒಂದು ಹಣದಿಂದಲೇ ಆ ಮಠಕ್ಕೆ ವ್ಯಾಸರಾಜರಿಗೆ ಅದ್ಭುತವಾದ ಒಂದು ಜಾಗವನ್ನು ಕೊಡಿಸಿ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಶ್ರೀನಿವಾಸ ದೇವರು, ಅದರ ಪಕ್ಕದಲ್ಲಿ ಈ ಕಡೆ ಬಹಳ ಅಪರೂಪವಾಗಿರ್ತಕ್ಕಂತಹದ್ದು ಪುರಂದರದಾಸ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಪುರಂದರದಾಸರು ಒಂದು ಪುಟ್ಟದಾದ ವಿಗ್ರಹ ಹಾಗೂ ವಿಜಯದಾಸರ ವಿಗ್ರಹ ಅಲ್ಲಿ ಹಂಪೆಯಲ್ಲಿ ಪುರಂದರದಾಸರ ಮಂಟಪ ಅನ್ನೋದು ಬಿಟ್ಟರೆ ಎರಡನೇದಿಲ್ಲೇನೆ ಪುರಂದರದಾಸರ ಮಂಟಪ ಅಂತ ಮಾಡಿ ಅಲ್ಲಿ ಒಂದು ಪುರಂದರದಾಸರ ವಿಗ್ರಹ, ವಿಜಯದಾಸರ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಅದು ಎದುರುಗಡೆ ಈ ಕಡೆ ಸೈಡಲ್ಲೇನೆ ಒಂದು ಕಲ್ಲಿನ ಒಂದು ರೂಮು, ಅಲ್ಲಿ ವ್ಯಾಸರಾಜರ ನಿತ್ಯ ಪೂಜೆಯನ್ನು ಮಾಡ್ತಾಯಿದ್ರು ಅಂತ ಚನ್ನಪಟ್ಟಣದಲ್ಲಿ ಈಗಲೂ ಕೂಡ ಅದು ಐತಿಹ್ಯ. ಅಂಥ ಅದ್ಭುತವಾಗಿರ್ತಕ್ಕಂಥವರು ಪುರಂದರದಾಸರು. ಅವರೇ ನಮ್ಮ ಗುರುಗಳು, ನಮ್ಮ ಸ್ವರೂಪೋದ್ಧಾರಕ ಗುರುಗಳು. ನಮಗೆ ಉತ್ತಮವಾದ ಭಾಗವತವನ್ನು ಗರ್ಭದಲ್ಲಿದ್ದಾಗಲೇ ಕೊಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಚಿಂತನೆಯನ್ನು ಕೂಡ ಈ ಪ್ರಹ್ಲಾದರಾಜರೇ ಆಗಿರ್ತಕ್ಕಂತಹ ವ್ಯಾಸರಾಜರು ಮರೀತಿರಲಿಲ್ಲ ಅನ್ನತಕ್ಕಂಥದ್ದನ್ನು ಕೂಡ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ನಮಗೆ ನಾರದರು ಕೊಟ್ಟಿದ್ದಾರೆ ಎನ್ನುವುದನ್ನು ತಿಳಿಸಾಗೋಷ್ಟಕ್ಕೆ ಸರಿಯಾಗಿ ಹಿರಣ್ಯಕಶ್ಯಪು ಮತ್ತೊಮ್ಮೆ ತನ್ನ ಮಗ ಏನು ಕಲಿತಿದ್ದಾನೆ ಅಂತ ವಿಚಾರ ಮಾಡ್ತಾ ಕೂತಿದ್ದ. ಆಮೇಲೆ ಸಮಯ ಆಗೋಯ್ತು, 5 ದಿವಸ ಆಗೋಯ್ತು, ಇದು ಸಂಹಾರವಾಗಿಲ್ಲ ಅಂದರೆ ಮುಂದೆ ಉಪದೇಶದಲ್ಲಿ ಇದೆಯಲ್ಲ ಅಂತ ಹೇಳಿ ಏನಾರು ಮಾಡಿ ಆ ವಿಷ್ಣುನ ಸಂಹಾರವನ್ನು ಮಾಡಬೇಕು ಅಂತ ಹುಡುಕಾಡ್ತಾ ಇದ್ದ. ಕೊನೆಗೆ ಅವನಿಗೊಂದು ತಲೆಯಲ್ಲಿ ಹೊಡೆಸ್ತ ಭಗವಂತ. ಏನಂತ? ಅದೇ ಬಹಳ ಇದ್ದ 30 ಶ್ಲೋಕ ಏನಾರು ಮಾಡಿ ಸಂಹಾರವನ್ನು ಮಾಡಬೇಕು ಅನ್ನತಕ್ಕಂಥ ವಿಚಾರಕ್ಕೋಸ್ಕರವಾಗಿ ಅವನು ಏನು ಮಾಡಿದ, ವಿಷ್ಣುವನ್ನು ಸಂಹಾರವನ್ನು ಮಾಡಬೇಕು ಅಂತಾನೆ ಅವನ ಉದ್ದೇಶವಿತ್ತಲ್ಲ, ವಿಚಾರ ಮಾಡದ. ಎಲ್ಲೆಲ್ಲೆಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಆ ಎಲ್ಲ ಹುಡುಕೋ ಬದಲು ನನ್ನ ಮಗನನ್ನು ಹಿಡಿದರೆ ಅವನೇ ವಿಷ್ಣುವನ್ನು ತೋರಿಸಿಕೊಡ್ತಾನೆ.
ನಾವು ಹೇಳ್ತಿರ್ತೇವಲ್ಲ, ಕಂಕ್ಳಲ್ಲಿ ಕೂಸು ಹೊಡ್ಕೊಂಡು ಮೈದಾನದಲ್ಲಿ ಹೊಡ್ಕೊಂಡ್ರು ಅಂತ ಹೇಳ್ತಿರ್ತೇವಲ್ಲ, ಹಾಗಿದ್ದ ಹಾಗೆ ಇಲ್ಲೇ ಇದ್ದಾನೆ. ಈ ಪ್ರಹ್ಲಾದನನ್ನು ಹಿಡಿದರೆ ಅವನೇ ಇವರನ್ನು ಸಂಹಾರವನ್ನು ಮಾಡೋಕ್ಕೆ ಅನುಕೂಲವಾಗತ್ತೆ ಅನ್ನತಕ್ಕಂತಹ ಒಂದು ದೃಷ್ಟಿಕೋನದಿಂದ ತನ್ನ ಮಗನನ್ನು ಕರಕಳಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆಯಿತು ಅಂತ ಭೃತರೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಕರ್ಕೊಂಬರಬೇಕು ಅಂತ ಬರ್ತಾ ಇದ್ದಾರೆ. ಬರ್ತಬೇಕಾದ್ರೆ ಕರ್ಕೊಂಬಂದು ಬಂದಿದ್ದಾರೆ. ಅತದೇತ್ಯಸುತಾ ಸರ್ವೇ ಶುತ್ವಾ ತದುರ್ವರ್ಣಿತಂ ಜಗೃಹೇರ್ ನಿರವಿದ್ಯಾಯ ತ್ವಯವ ಗುರೋ ನಿಶಕ್ಷಿತಂ. ಆ ಕರ್ಕೊಂಬಂದರು. ಕೇಳಿದ ಕ್ರುದ್ಧಸ್ಯ ಪರಸ್ಯ ಕಲ್ಪಾಂತೆ ತ್ರಯೋಲೋಕೆ ಸಹೇಶ್ವರ ತಸ್ಯಾಮೆ ಅಭೀತಂ ಮೂಢ ಶಾಸನಂ ಕೆಂಬಲೋತ್ಪಗಣಾಹ. ಆ ಮಗನನ್ನು ಕರೆದ. ಸ್ವಲ್ಪ ಸಿಟ್ಟಿಂದಲೇ ನೋಡ್ತಾ ಇದ್ದ. ಯಾಕೆ ಇಷ್ಟು ದಿವಸ ಆಯಿತು ನಾ ಏನೂ ಮಗ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಸಂತೋಷದಿಂದ ಕರೆದು ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಟ್ರೆ ಅವನಿಗೆ ಸಲಿಗೆ ಬಂದ್ಬಿಡುತ್ತೆ. ನೋಡಿ, ಸಲಿಗೆಲಿದ್ದಾಗ ನಗ್ತಾ ಇದ್ದಾಗ ನಾವು ಏನು ಬೇಕಾದ್ರೂ ಮಾತಾಡ್ಬಿಡ್ತೀವಿ. ಸ್ವಲ್ಪ ಅವ್ರು ಸಿಟ್ಟಿಗೆ ಬಂದಿದ್ದಾರೆ ಅಂದರೆ ಯಾವ್ದಾರು ಮಾತಾಡೋಕ್ಕೆ ಹೋಗಲ್ಲ. ಬಿಡಪ್ಪ ನಮಗೆ ಯಾಕೆ ಸೆಟ್ ಮಾಡ್ಕೊಂಡಿರೋ ಮತ್ತು ಸುಮ್ಮನೆ ಜಗಳ ಹಾಕೇನು ಬಿಟ್ಬಿಡ್ತೀವಿ. ಹಾಗೆ ಇವನೇನು ಮಾಡಿದ, ಸ್ವಲ್ಪ ಸಿಟ್ಟನ್ನು ಮಾಡಿಕೊಂಡವನಾಗಿ ತನ್ನ ಮಗನ ಜೊತೆಗೆ ಮಾತಾಡ್ತಾ ಇದ್ದಾನೆ. ನ ಕೇವಲಂ ಮೇ ಭವತಶ್ಚರಾದಂ ಸವೇ ಬಲಂ ಬಲಿನಾಂ ಚಾಪರೇಶಂ ಸ ಈಶ್ವರ ಕಾಲ ಗುರುಕ್ರಮೋಸೋ ಜಹಾಸಾಸ್ಯಸ್ತವಲೇಂದ್ರಿಯಾತ್ಮ. ಆಗ ಕೇಳಿದ, ಅಲ್ಲಪ್ಪ ನಿನ್ನ ಸಾಯೀಶ್ವರ, ನಿನ್ನ ಸ್ವಾಮಿ ವಿಷ್ಣು 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 ಅಂತ ಎಷ್ಟು ಸಲ ನೀ ಹೇಳ್ತಾ ಇದೆಯಲ್ಲ, ಆ ನಿಮ್ಮ ವಿಷ್ಣು ಎಲ್ಲಿದ್ದಾನೆ ಕೇಳು, ಹೇಳ ನನಗೆ ಎಲ್ಲಿದ್ದಾನೆ ಅಂತ. ಎಲ್ಲಿದ್ದಾನೆ ವಿಷ್ಣು, ಅವನೇನು ಹೇಳು ಅಂತ ಹೇಳಿದಾಗ ಆಗ ಪ್ರಹ್ಲಾದರಾಜರು ಅಪ್ಪನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಸಏವ ವಿಶ್ವಂ ಪರಮಃ ಸ್ವಶಕ್ತಿಭಿ. ಸಏವ ಪರಮಾತ್ಮನೇ ಪರಮಃ, ಎಲ್ಲ ಕಡೆಯಲ್ಲೂ ಕೂಡ ಸ್ವಶಕ್ತಿಭಿ ತನ್ನ ಅದ್ಭುತವಾದ ಪರಾಕ್ರಮದಿಂದ ಎಲ್ಲ ವಿಧವಾದ ವ್ಯಾಪಾರಗಳನ್ನು ಆ ಭಗವಂತ ಮಾಡ್ತಾ ಇದ್ದಾನೆ. ಎಲ್ಲ ವಿಧವಾದ ವ್ಯಾಪಾರ ಎಲ್ಲ ಕಡೆ ಅವನೇ ಹೇಗಿರಕ್ಕೆ ಸಾಧ್ಯ? ಒಬ್ಬನೇ ವಿಷ್ಣು ಅಲ್ವಾ, ಒಂದೇ ವಿಷ್ಣು ಎಲ್ಲ ಕಡೆಯಲ್ಲೂ ಕೂಡ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಶ್ರೀಮದಾಚಾರ್ಯ ಉತ್ತರ ಕೊಟ್ಟು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತತ್ರ ಸ್ಥಿತೋ ವಿಷ್ಣು ತತ್ಯಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ. ಪ್ರಹ್ಲಾದರಾಜರ ಈ ಮಾತಿಗೆ ಪೂರಕವಾಗಿ ಆಚಾರ್ಯ ಉತ್ತರ ಕೊಡ್ತಾರೆ. ಎಷ್ಟು ಅನಂತ 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 ಜೀವರಾಶಿಗಳಿದೆ, ಆ ಎಲ್ಲ ಅನಂತ ಜೀವರಾಶಿಗಳ ಒಳಗೂ ಕೂಡ ಭಗವಂತ ಒಂದೊಂದೊಂದೊಂದು ರೂಪದಿಂದ ಇದೆ. ತತ್ರ ಸ್ಥಿತೋ ವಿಷ್ಣು. ಇದು ಹೇಗೆ? ಇದವನ ಅಚಿಂತ್ಯದ್ಭುತವಾದ ಶಕ್ತಿ. ಅದನ್ನು ತಿಳ್ಕೊಳ್ಳೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಇಷ್ಟೇ ತಿಳ್ಕೋಬೋದೇ ಹೊರತು ಹೇಗೆ ಅನ್ನುವುದನ್ನು ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಾನು ಒಬ್ಬ ಮನುಷ್ಯ, 1 ಅವರ್ ಇಲ್ಲಿರ್ತೀನಿ, 1 ಅವರ್ ಇರ್ತೀನಿ, ಅಲ್ಲಿರ್ತೀನಿ. ಇದು ನಮಗೆ ಗೊತ್ತಾಗ್ತಾ ಇದೆ, ಕಾಣಿಸ್ತಾ ಇದೆ. ಹೇಗೋ ಹಾಗೆ ಭಗವಂತನ ವ್ಯಾಪಾರವೂ ಕೂಡ ದೊಡ್ಡವರು ಹೇಳಿದ್ದಾರೆ. ಆಪ್ತತ್ವ ನಿಶ್ಚಯ. ಪ್ರತಿಯೊಬ್ಬ ಜೀವರಾಶಿಗೂ ನಾವು ಅದನ್ನು ಅಸ್ವಾತಂತ್ರ್ಯತೆಗಳನ್ನು ಕಂಡು ಅವರಲ್ಲಾಗತಕ್ಕಂತಹ ವ್ಯಾಪಾರವನ್ನು ಕಂಡು ನಾವು ಅದನ್ನು ತಿಳ್ಕೋಬೇಕೇ ಹೊರತು ಕಾಣಿಸು ಅಂತಂದರೆ ಅವನು ಕಾಣಿಸೋದಿಲ್ಲ. ಇದ್ದು ವ್ಯಾಪಾರವನ್ನು ಮಾಡ್ತಾನೆ. ಕಾಣಿಸಲ್ವ ಅಂದರೆ ಕಾಣಿಸ್ತಾನೆ. ಯಾವಾಗ ಕಾಣಿಸ್ತಾನೆ? ಅವನು ಕಾಣಿಸ್ದಾಗ ಅದು ಕೊನೆ ದಿನ ಅಷ್ಟೇ. ಅದೇ ಮೋಕ್ಷ. ಅವನು ಹಾಗೆಲ್ಲ ತನ್ನ ವ್ಯಕ್ತಿತ್ವವನ್ನು, ತನ್ನ ಸ್ವಾಮಿತ್ವವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಇಷ್ಟೆಲ್ಲ ಇರತಕ್ಕಂಥ ನಾವೇ ಸುಮ್ಮನೆ ಇನ್ನೊಬ್ಬರಿಗೆ ಸೋಲಲ್ಲ. ಸಾರ್ವಭೌಮನಾಗಿರ್ತಕ್ಕಂತಹ ಭಗವಂತ ಸರ್ವತಾ ಸೋಲೋದಿಲ್ಲ. ಸ ಏವ ವಿಶ್ವಂ ಪರಮಃ ಸ್ವಶಕ್ತಿಭಿ ಸುಜತ್ಯಪಿ. ಅವನೇ ಎಲ್ಲವನ್ನೂ ಕೂಡ ಸೃಷ್ಟಿಯನ್ನು ಮಾಡ್ತಾನೆ, ಅವನೇ ಎಲ್ಲವನ್ನೂ ಕೂಡ ಸಂಹಾರವನ್ನು ಮಾಡ್ತಾನೆ. ಎಲ್ಲ ಕಡೆಯಲ್ಲೂ ಕೂಡ ಅವನೇ ಇದ್ದಾನೆ. ಗುಣತ್ರಯೇಶಃ, 3 ಗುಣಗಳಲ್ಲೂ ಎದ್ದು ವ್ಯಾಪಾರ ಮಾಡೋನು ಅವನೇನೆ. ಗುಣಗಳಿದೆ, ಅವು ಕೆಲಸ ಮಾಡ್ತಿರ್ತವೆ, ಅವೆಲ್ಲ ಸೃಷ್ಟಿಕಾಲದಲ್ಲಿ ಮುದುಡಿಕೊಂಡು ಬಿಟ್ಟಿತ್ತು. ಮತ್ತೆಲ್ಲ ಅವನ್ನು ಅಗಲಿಸಿ ಅದನ್ನು ವ್ಯಾಪಾರವನ್ನು ಮಾಡಿರ್ತಕ್ಕಂಥವನು ದೇವರೇನೆ. ಗುಣತ್ರಯವೂ ಅವನೇ. ಗುಣತ್ರಯಗಳಿದ್ದು ವ್ಯಾಪಾರವನ್ನು ಮಾಡೋನು ಅವನೇ. ಅದರ ಲೇಪ ಇಲ್ಲದೆ ಇರ್ತಕ್ಕಂಥ ಇರುವವನು ಅವನೇ. ಎಲ್ಲವೂ ಕೂಡ ಅವನೇ ಇದ್ದಾನೆ. ಸ ಈಶ್ವರ ಕಾಲ ಉರುಕ್ರಮ ಸೋವಜಸ್ಯ ಹಸ್ಯತ್ವಲೇಂದ್ರಿಯಾತ್ಮ. ಸ ಈಶ್ವರ ಕಾಲ, ಅವನೇ ಉರುಕ್ರಮ. ಎಲ್ಲ ವಿಧವಾದ ದೊಡ್ಡದಾದ ಕೆಲಸವೂ ಅವಂದೇ, ಬಹಳವಾದ ಕೆಲಸವೂ ಅವಂದೇ.
ಎಲ್ಲವನ್ನೂ ಕೂಡ ಕ್ರಮವಾಗಿ ಮಾಡ್ತಾನೆ, ಯಾವುದೂ ಕೂಡ ಇಲ್ಲ. ಉರುಕ್ರಮ, ಒಳ್ಳೆ ಪೂರ್ಣವಾದ ಸಾಮರ್ಥ್ಯ ಅವನಲ್ಲಿ ಇದೆ. ಸಹ ಈಶ್ವರ, ಅವನೊಬ್ಬನೇ ಸ್ವಾಮಿ, ಇನ್ಯಾರು ಕೂಡ ಸ್ವಾಮಿ ಇಲ್ಲ ಅಂತ ಆ ಭಗವಂತನನ್ನು ಈ ವಿಧವಾಗಿರ್ತಕ್ಕಂತಹ ಮಾತುಗಳಿಂದ ಅವನ ಎದುರಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಜಹಾಸುರಂ ಭಾವವಿದಂ ಸ್ವಭಾವತಃ ಸಮಂ ಮನೋಧತ್ವ ಸತಂತಿ ವಿದ್ವಿತಃ. ಅಂತಹ ಭಗವಂತನನ್ನು ಅಪ್ಪ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಿಲ್ಲ. ಮಹತ್, ಅದರ ಜೊತೆಗೆ ಸಮರ್ಪಣಂ, ನಾವು ಮಾಡ್ತಾ ಇರತಕ್ಕಂತಹದನ್ನು ಭಗವಂತನಿಗೇನೇ ನಾವು ತಿಳಿಸಿಕೊಡಬೇಕೇ ಹೊರತು, ಸಮರ್ಪಣೆ ಮಾಡಬೇಕೇ ಹೊರತು ನಾನು ಮಾಡ್ತೇನೆ ಅನ್ನೋದಾಗಲಿ ಅದು ಯಾವುದೂ ಕೂಡ ಸರ್ವತ ಜಗತ್ತಿನಲ್ಲಿ ಕಂಡಿಲ್ಲ ಇರತಕ್ಕಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ದಸ್ಯುಂ ಪುರಂ ಷಣ್ಣಿ ವಿಜಿತ್ವಲುಪ್ಯತೆ ಮನ್ಯತೆ ಏಕ ಸ್ವಜಿತಾದಿಶೋ ದಶಃ. ಎಲ್ಲೂ ಕೂಡ ವಿಷ್ಣುವನ್ನ ಇವನು ಗೆದ್ದ ಅನ್ನತಕ್ಕಂತಹ ಮಾತೆ ಎಲ್ಲೂ ಇಲ್ಲ. ಏಕೆ ಸ್ವಜಿತಾದಿಶಃ ದಶಃ, ಎಲ್ಲೂ ಇವನ ನಾರಾಯಣನ ಗೆದ್ದು ಬಂದ ಅನ್ನುವ ಮಾತೇ ಇಲ್ಲ. ಒಂದೇ ಒಂದು ಕಡೆ ಮಾತ್ರ ನಾರಾಯಣನನ್ನು ನಾರಾಯಣ ಗೆದ್ದ ಅಂತಿದೆ ಅಷ್ಟೆ. ಆದರೆ ನಾರಾಯಣನನ್ನು ಇವರಿಂಥವ್ರು ಗೆದ್ರು ಅಂತನ್ನುವುದು ಮಾತ್ರ ಸರ್ವತ ಎಲ್ಲೂ ಇಲ್ಲ. ಅದು ಎಲ್ಲಿ ಅಂತಂದರೆ, ರಾಮಚಂದ್ರ ದೇವರು ಸೀತಾದೇವಿಯನ್ನು ಮದುವೆ ಮಾಡಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅವನ ಒಳಗೆ ಒಬ್ಬ ಅತುಲ ಎಂಬತಕ್ಕಂಥವನು, ಅವನನ್ನು ಎಲ್ಲ ಕಡೆ ಇರಬೇಕು ಅಂತ ಕೇಳ್ಕೊಂಡಿದ್ದ. ಕೇಳ್ಕೊಳ್ಳೋ ಕಾಲಕ್ಕೆ ದೇವರಿಗೆ ಮರಣವೇ ಇಲ್ಲ ಅನ್ನೋದಕ್ಕಂತ ತಿಳ್ಕೊಂಡು ಇಲ್ಲೂ ಇದ್ದ, ಅವರಲ್ಲೂ ಇದ್ದ. ಆದರೆ ಅವ್ರಿಗೆ ಹೇಳಿದರು, ನನಗೆ ಮರಣ ಇಲ್ಲಬಹುದಾ, ಅದು ನಾನು ಸೋಲ್ತೀನಿ ಅಂತ ಹೇಳಿದರು. ಆ ಸೋಲು ಅನ್ನೋದು ದೇವರಿಗಿಲ್ಲ, ಆದರೆ ಬಾಯಿ ಮಾತದು. ರಾಮ ಬಾಣ ಬಿಡ್ತೇನೆ ಅಂತ ಹೇಳಿದಾಗ ಅಯ್ಯೋ ದೇವರು ಸೋಲ್ತಾನೆ ಅಂತ ಅವನು ಹೊರಗೆ ಬಂದು ಅವನು ಸಂಹಾರ ಮಾಡಿದ. ಇದರ ತಾತ್ಪರ್ಯ ಭಗವಂತನಿಂದಲೇ ಏನಾದರೂ ಅಷ್ಟೇ ಹೊರತು ಬೇರೆಯವರಿಂದ ದೇವರಿಗೆ ಸೋಲುವೂ ಇಲ್ಲ, ಹಾಗೂ ಸಂಹಾರಾದಿಗಳು ಕೂಡ ಸರ್ವತ ಇಲ್ಲ. ಅವನು ಅದ್ಭುತನಾಗಿದ್ದಾನೆ. ಏಕಃ ಮನ್ಯತೆ, ಅವನೊಬ್ಬನೇ ಸಾಕಾಷ್ಟ ಪರಾಗತಿ, ಇನ್ನೊಬ್ಬರಿಲ್ಲ ಇರತಕ್ಕಂತಹ ಮಾತನ್ನು ಹಿರಣ್ಯಕಶ್ಯಪಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟು ಹೇಳಿದಾಗ ವ್ಯಕ್ತಂ ತ್ವಂ ಮರ್ತಕಾಮೋಸಿ ಯೋ ಮಿತ್ರಾಂ ವಿಕ್ಯತೆ ಜತೆ ಮುಮೂರ್ಷೂಣಾಂ ಹಿಮಂದಾತ್ಮ ನನು ಸ್ವಬುದ್ಧಿ ವಿಪ್ಲವಕ್ಕಿರಹ. ಅಲ್ಲೋ ಪ್ರಹ್ಲಾದ, ಇವೆಲ್ಲ ನೀನಾದರೂ ನೀನೇ ಊಹಿಸಿಕೊಂಡು ನಿನ್ನ ಬುದ್ಧಿಗೆ ತಕ್ಕಂತೆ ಮಾತಾಡ್ತಿದ್ದೀಯೋ ಅಥವಾ ನೀನು ವಿಷ್ಣು ಎಲ್ಲೆಲ್ಲಾದರೂ ನಮಗೆ ಸಿಗ್ತಾನ ಅಂತ ಕೇಳಿ. ಯಾಕೆ ನಾನು ಸಂಹಾರ ಮಾಡಬೇಕಾಗಿದೆ. ಸುಮ್ಮನೆ ನೀನು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ಕೊಂಡು ಏನೋ ಪರಾಕ್ರಮ ಹೇಳ್ತಾ ಇದೆಯಲ್ಲ, ನನಗವೆಲ್ಲ ಬೇಡ, ನನಗವನು ಬೇಕು, ನೀನು ಕರೆಸ್ತೀಯ ಹೇಳು, ಯಾಕೆ ನಾವು ಅವನು ವ್ಯವಸ್ಥೆ ಮಾಡಬೇಕಾಗಿದೆ. ಅದೇ ಪ್ರಹ್ಲಾದರಾದರು ನಗ್ತಾನೆ, ಅಪ್ಪ ಯಸ್ತ್ವಯಾ ಮಂದ ಭಾಗ್ಯೋಕ್ತ್ಯೋ ಮದನ್ಯೋ ಜಗದೀಶ್ವರ. ಅಲ್ಲೋ ಆಗಿಂದ ಎಲ್ಲ ಕಡೆ ಇದ್ದಾನೆ ವಿಶ್ವ ಈಶ್ವರ ಎಲ್ಲ ಹೇಳ್ತಾ ಇದೆಯಲ್ಲ, ಹಾಗಾದರೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅವನು ಅಂತ ಹೇಳಿದ. ಕಾಣಿಸ್ತಾನೆ ಇಲ್ಲ, ಸರಿಯಾಗಿ ನೋಡಪ್ಪ ಕಾಣಿಸ್ತಾನೆ. ಅಲ್ಲ, ಇದು ನನ್ನ ಮನೆ, ನಾ ಕಟ್ಸಿರೋ ಅರಮನೆ, ನಮ್ಮ ಅರಮನೆ, ನಾನು ದ್ವೇಷ ಮಾಡ್ತೀನಿ ಅಂತನ ಮೇಲೆ ದ್ವೇಷಿಗಳು ನಮ್ಮ ಮನೇಲಿ ಇರೋದಿಲ್ವಲ್ಲ. ಸ್ನೇಹಿತರು ಒಂದು ಮನೇಲಿ ಇರ್ತಾರೆ ಹೊರತು ಸ್ನೇಹಿತ ಹಾಗೂ ದ್ವೇಷಿ ಒಂದೇ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾನು ವಿಷ್ಣು ದ್ವೇಷ ಮಾಡ್ತಿದ್ದೀನಿ ಮೇಲೆ ವಿಷ್ಣು ಇಲ್ಲಿ ಹಾಕಿರ್ತಾನೆ ಅಂತ ಅವನ ಲೆಕ್ಕಾಚಾರ. ಅದಕ್ಕೆ ಪ್ರಹ್ಲಾದರಾಜ ಹೇಳ್ತಾರೆ, ಸ್ವಾಮಿ ಎಲ್ಲ ಕಡೆ ಇದ್ದಾನೆ ನನ್ನ ಅಪ್ಪ ನನ್ನ ಸ್ವಾಮಿ ಎಲ್ಲ ಕಡೆ ಇದ್ದಾನೆ. ಹೌದು, ಎಲ್ಲ ಕಡೆ ಇದ್ದ. ಆದರೆ ಎಲ್ಲ ಕಡೆ ಇದ್ದ ಶಬ್ದಕ್ಕೆ ಅರ್ಥವೇನು ಅಂದರೆ, ಪ್ರಹ್ಲಾದರಾಜರು ಇದನ್ನು ಹೀಗೇ ಉಪಾಸನೆಯನ್ನು ಮಾಡ್ತಾರೆ. ಅದಕ್ಕೆ ಅವರು ವ್ಯಾಪ್ತೋಪಾಸಕರು ಅಂತ. ಬ್ರಹ್ಮಣ್ಯ ಮಹದುಪಾಸಕ, ಸತ್ಯಸಂಧ ಮಹದುಪಾಸಕ ಅಂತ. ಮಹದುಪಾಸಕರು ಅಂದರೆ ಬಹಳಷ್ಟು ಜನ ಇದ್ದಾರೆ. ಬ್ರಹ್ಮದೇವರು ವ್ಯಾಪ್ತೋಪಾಸಕರೇ, ಮಹದುಪಾಸಕರೇ. ಕೆಳಗಿನ ಕಕ್ಷೆಯವರು ಮಹದುಪಾಸಕರೇ. ಪರೀಕ್ಷಿತರಾಜರು ಮಹದುಪಾಸಕರು ಕರೆದಿದ್ದಾರೆ. ಪ್ರಹ್ಲಾದರಾಜರು ಮಹದುಪಾಸಕರು ಕರೆದಿದ್ದಾರಲ್ಲ. ಮತ್ತೆಲ್ಲರೂ ಒಂದೇ ತಾರತಮ್ಯನ ಅಂದರೆ ಅಲ್ಲ, ಅವರವರು ಕಾಣೋದರ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ. ಹಾಗಿದ್ದ ಹಾಗೆ ಪ್ರಹ್ಲಾದರಾಜರು ಕೂಡ ವಾಯುನಾಥ ಸಮಾವಿಷ್ಟ, ವಾಯುದೇವರ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಇರೋದರಿಂದ ಇವೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಅದನ್ನೇ ತಾವು ತಮ್ಮ ಒಂದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನೇನು ಎಲ್ಲೆಲ್ಲಿ ಭಗವಂತನ ಹೇಗೆ ಕಾಣ್ತಾ ಇದ್ರು ಅದನ್ನೆಲ್ಲವನ್ನು ಕೂಡ ಒಂದು ಕಡೆ ಸಂಗ್ರಹ ಮಾಡಿ ರಚನೆ ಮಾಡಿಕೊಟ್ಟಿದ್ದಾರೆ.
ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಸರ್ವಜ್ಞಾನಾಜ್ಞಾನಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಾಂತರ್ಯಾಮಿ. ಏನೇನು ಇಲ್ಲಿ ಪ್ರಹ್ಲಾದರಾಜರು ಆ ಭಗವಂತನನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಕಂಡಿದ್ದಾರೆಯೋ, ಸರ್ವತ್ರ ಇದ್ದಾನೆ ಅಂತ ತಾವೇನು ಉಪಾಸನೆಯನ್ನು ಮಾಡ್ತಾ ಇದ್ರೆ ಅವೆಲ್ಲವನ್ನೂ ಕೂಡ ರಾಯರಾದಾಗ ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅದ್ಭುತವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಕಾಸೋ ಸರ್ವತ್ರ ಸ್ತಂಭೆ ಕಸ್ಮಾತ್ ನ ದೃಶ್ಯತೆ. ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿದ್ಯಲ್ಲ, ಹಾಗಾದರೆ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಅವನಿಗೆ ಕಂಬ ಯಾಕೆ ಕೇಳಬಹುದ, ಕಿಟಕಿ ಕೇಳಬಹುದಾಗಿತ್ತು, ಗೋಡೆ ಕೇಳಬಹುದಾಗಿತ್ತು. ಕಸ್ಮಾತ್ ಕಂಬೇನ ದೃಶ್ಯತೆ ಅಂತ ಯಾಕೆ ಕೇಳಿದ ಅಂದರೆ, ಇದು ನನ್ನ ಮನೆ ಮೊದಲನೇದು. ಎರಡನೇ ಮನೆ ವಿಚಾರ ಮಾಡಿದ, ಇಲ್ಲಿ ಕಿಟಕಿ ಇದೆ, ಗೋಡೆ ಇದೆ, ಇದನ್ನೆಲ್ಲ ಹೊಡೆಯೋಕ್ಕಾಗಲ್ಲ. ನಿಮ್ಮ ದೇವ್ರ ಕಂಬ ಹಿಂಗಿದ್ದಿದ್ದಾನೆ ಅಂದರೆ ಒಂದು ಕಂಬವನ್ನು ಒಡೆದು ಬಿಟ್ರೆ ದೇವರು ಹೋಗ್ಬಿಡ್ತಾನೆ ಅಂತ ಅವನು ತಿಳ್ಕೊಂಡ. ಅದಕ್ಕೆ ಅವನು ಕೇಳ್ದ, ಕಂಬೆ ಕಸ್ಮಾತ್ ನ ದೃಶ್ಯತೆ ಅಂತೆ. ಅದಕ್ಕೆ ಪ್ರಹ್ಲಾದರಾಜ ಉತ್ತರ ಕೊಟ್ಟರು, ಚೆನ್ನಾಗಿ ನೋಡು ಕಾಣಿಸ್ತಾನೆ ಅಂತ ಉತ್ತರ ಕೊಟ್ಟರು. ದೇವರು ಕಾಣಬೇಕಾ, ಚೆನ್ನಾಗಿ ನೋಡಬೇಕು. ಕೆಲವರು ದರ್ಶನಕ್ಕೆ ಹೋಗಿರ್ತಾರೆ. ನಾನು ಮೊದಲು ಚಿಕ್ಕಡಾಗಿ ತಪ್ಪು ಮಾಡ್ತಿದ್ದೆ. ದರ್ಶನಕ್ಕೆ ಹೋಗ್ತಿರ್ತೀವಿ, ದೇವರನ್ನು ನೋಡೋದು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಂಡ್ರೆ ತಪ್ಪದು. ಚೆನ್ನಾಗಿ ಕಣ್ಣನ್ನು ಅರಳಿಸ್ಬೇಕು. ಆ ಕಣ್ಣಿನಿಂದ ನೋಡಿ ಮನಸ್ಸಿನ ತುಂಬ್ಕೋಬೇಕು. ಆವಾಗದು ಮಾಸದೇ ಇರುವಂತೆ ಪ್ರತಿನಿತ್ಯ ದೇವರ ಪೂಜೆ ಕಾಲದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದರೆ, ನಾವು ಪೂಜೆ ಮಾಡುವ ಪ್ರತಿಮೆಯಲ್ಲಿ ಆವಾಹನೆ ಮಾಡ್ತಾ ಇದ್ದರೆ ಅದು ಹಾಗೆಯೇ ದೃಶ್ಯ ಉಳಿತದೆ. ನೋಡಕ್ಕೆ ಹೋದಾಗಲೇ ಕಣ್ಣು ಮುಚ್ಕೊಂಡು ಹೋದರೆ ಏನು ಸಿಗುತ್ತೆ, ಸಿಗಲ್ಲ. ಬಹಳ ಭಕ್ತಿಯನ್ನು ತೋರಿಸಕ್ಕೆ ಹೋಗ್ತಾರೆ. ಅದು ಭಕ್ತಿ ಅಲ್ಲ, ದಡ್ತನ. ಭಕ್ತಿ ಬೇರೆ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ರಜಮುಕ್ತಿರ್ನ ಚಾನ್ಯತ ಅಂತ ಶ್ರೀಮದಾಚ್ ಹೇಳಿದ್ದಾರೆ. ಮಹಾತ್ಮ ಜ್ಞಾನ ಪೂರ್ವಸ್ತು, ಯಾರ ಮೇಲಾದರೂ ಭಕ್ತಿ ಬರಬೇಕಾದ್ರೆ ಅವರ ಮಹಾತ್ಮೆ ತಿಳ್ಕೊಂಡಾಗ ಒಳಗೆ ಪುಟಿದು ಬರ್ತದೆ ಭಕ್ತಿ, ಅದು ಭಕ್ತಿ. ಸ್ನೇಹೋ ಭಕ್ತಿರಿತಿ ಪ್ರೋಕ್ತ, ಆ ಭಕ್ತಿಯನ್ನು ಸ್ನೇಹ ಅಂತ ಕರೆದ್ರು. ಸ್ನೇಹ ಅಂದರೆ ಭಕ್ತಿ, ಭಕ್ತಿ ಅಂದರೆ ಸ್ನೇಹ. ಹಿಂಗೆ ಸ್ನೇಹ, ಯಾರೊಬ್ಬ ತನ್ನ ಮಗು ಬರ್ತಡೇ ಕೇಕ್ ಕಟ್ ಮಾಡಬೇಕಾಗಿದೆ, ತನ್ನ ಸ್ನೇಹಿ ಎಲ್ಲರೂ ಬಂದಿದ್ದಾರೆ, ಅದರ ಕ್ಲೋಸ್ ಫ್ರೆಂಡ್ ಬಂದಿಲ್ಲ, ಕಾಯ್ತಾ ಕೂತಿದ್ದಾನೆ. 6ಕ್ಕೆ ಹೇಳಿದ್ರು, 8 ಆಯಿತು, 9 ಆಯಿತು, ಆದರೂ ಮುಂದುವರಿಲ್ಲ. ಯಾಕೆ ಬರಲಿಲ್ಲ? ಅವನು ಬರೋವರೆಗೂ. ಇದೇ ಸ್ನೇಹ. ಈ ಸ್ನೇಹವನ್ನು ನಾವು ಉಲ್ಟಾ ಮಾಡಿದ್ವಿ ಅಷ್ಟೇ. ಈ ಸ್ನೇಹವನ್ನು ದೇವರ ಮೇಲೆ ಹಾಕಿ ಅಂತ ಹೇಳಿದ್ದೆ ನಾನು. ಸ್ನೇಹೋ ಭಕ್ತಿರತಿ ಪ್ರೋಕ್ತ. ದೇವರ ಪೂಜೆ ಆಗೋವ್ರಿಗೂ ನಾವೇನು ತಿನ್ನೋದಿಲ್ಲ, ದೇವ ಸಮರ್ಪಣೆ ಮಾಡೋವ್ರಿಗೂ ನಾವೇನು ಸ್ವೀಕಾರ ಮಾಡೋದಿಲ್ಲ, ಮನೆಯಿಂದ ಹೊರಗೋಗ್ಬೇಕಾದ್ರೆ ದೇವ್ರ ಪೂಜೆ ಮಾಡಿ ಹೋಗ್ತೀವಿ. ಇಷ್ಟು ಮಾಡಿದ್ರೆ ಇದೇ ಸ್ನೇಹ. ಅಷ್ಟು ಬರೋಕ್ಕೆ ಎಷ್ಟೋ ವರ್ಷ ತಗೊಂಡ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಏನು ಮಾಡ್ದ, ಕಾಸೋ ಇದು ಸರ್ವತ್ರ ಕಸ್ಮಾತ್ ಕಂಬೇನ ದೃಶ್ಯತೆ. ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿದ್ದಿಲ್ಲ, ಕಂಬದಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಸರಿಯಾಗಿ ನೋಡು, ಕಾಣಿಸ್ತಾನೆ. ಸರಿಯಾಗಿ ನೋಡದೇ ಇದ್ದರೆ ಕಾಣಿಸೋದಿಲ್ಲ. ಸರಿಯಾಗಿ ನೋಡಬೇಕಾದ್ರೆ ಏನು ಬೇಕಾಗಿದೆ? ಆ ಲಕ್ಷ್ಮೀದೇವಿಯ ಅನುಗ್ರಹವಾಗಬೇಕಾಗಿದೆ. ಅವಳ ಅನುಗ್ರಹ ಮಾಡಿದರೆ ಮಾತ್ರ ಅಲ್ಲಿ ಕಾಣಿಸೋಕ್ಕೆ ಸಾಧ್ಯ. ಇಷ್ಟೆಲ್ಲ ಮಾಡಿದಾಗ ದೇವರು ತನ್ನ ಸತಿಸುತರ ಕಡೆಗೆ ನೋಡ್ತಾನೆ ಅಂತ ಹೇಳ್ತಾರೆ ದಾಸರು. ನೀವು ಬೇಕಾದ ಸಾಧನೆ ಮಾಡಿರ್ಬೋದು, ಹೆಂಡತಿನ ಮಗನನ್ನು ನೋಡ್ತಾನಂತೆ ದೇವರು. ಯಾಕೆ? ಅವ್ರ ಒಪ್ಪಿಗೆ ಕೊಟ್ಟು ಸೀಲ್ ಹಾಕಿದರೆ ದೇವರಿಗೆ ಕರೆದ ಅನುಗ್ರಹ ಮಾಡ್ತಾನೆ. ಯಾಕೆ? ಅದಕ್ಕೆ ಮನೆಯಲ್ಲಿ ಯಜಮಾನ ಏನಾರು ಮಾಡಬೇಕಾದ್ರೆ ಹೆಂಡತಿ ಕಡೆ ನೋಡ್ತಾನೆ. ಯಾಕೆ? ಅವಳೆಲ್ಲ ಮಕ್ಕಳನ್ನ ಸರಿಯಾಗಿ ಪ್ರಿಪೇರ್ ಮಾಡಿದರೆ ಇವನು ಓಕೆ ಮಾಡ. ಹಾಗಿದ್ದ ಹಾಗೆ ಭಗವಂತನ ಅದ್ಭುತವಾದ ರೂಪ ಕಾಣಬೇಕಾದ್ರೆ ಲಕ್ಷ್ಮೀದೇವಿಯ ಅನುಗ್ರಹವಾಗಬೇಕು, ವಾಯುದೇವರ ಅನುಗ್ರಹವಾಗಬೇಕು. ವಾಯುದೇವರು ರಚಿಸಿರುವ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿರಬೇಕು, ಲಕ್ಷ್ಮೀದೇವಿ ಕೃಪೆಗೆ ಪಾತ್ರರಾಗಿರಬೇಕು. ಈಗಿನ ಕಾಲದಲ್ಲಿ ಲಕ್ಷ್ಮಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರೋದು ಒಂದೇ, ದುಡ್ಡು ಅಲ್ಲ. ನಮಗಿರತಕ್ಕಂತಹ ಅಜ್ಞಾನವನ್ನು ಕಳಚಿ ಜ್ಞಾನ ಕೊಡುವವಳು ಲಕ್ಷ್ಮಿ. ಅದೇ ಅವಳು ನಿಜವಾದ ಸಂಪತ್ತು. ಅದಕ್ಕೆ ಅದನ್ನೆಲ್ಲ ದುಡ್ಡು ಅಂತ ಯಾರು ಪೂಜೆ ಮಾಡೋರಿಗೆಲ್ಲ ದುಡ್ಡು ಕೊಟ್ಟು ಆ ಕಡೆ ಕಳಿಸ್ಬಿಟ್ಲು. ದುಡ್ಡು ಅಂತ ಯಾರು ಕೇಳ್ತಾರೆ, ಲಕ್ಷ್ಮಿನ ದುಡ್ಡು ಅಂತ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಆ ಕಡೆ ಕಳಿಸಿದ್ಲು. ಜ್ಞಾನ ಬೇಕು ಅಂತ ಕೇಳೋರಿಗೆಲ್ಲ ಈ ಕಡೆ ಕರ್ಕೊಂಡ. ಯಾಕೆ? ಜ್ಞಾನವೆಂಬ ಸಂಪತ್ತೇ ಸಂಪತ್ತು ಅಂತ ತಿಳ್ಕೊಂಡವರಿಗೆ
ದಾನ ಕೊಟ್ಟು ತನ್ನ ಪತಿಯನ್ನು ತೋರಿಸ್ಕೊಟ್ಲು. ಲಕ್ಷ್ಮೀ ಬರೀ ಹಣ ಅಂತ ತಿಳ್ಕೊಂಡವ್ರಿಗೆ ಹಣ ಕೊಟ್ಲು, ಮಿಕ್ಕಿದ್ದು ಬಿಟ್ಬಿಟ್ಟು. ಹಾಗಾದ್ರೆ ಏನು ಕೇಳ್ಬೇಕು ಸ್ವಾಮಿ? ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಣ್ಬುದಕ್ಕೆ. ಈ ಪ್ರಾಕೃತವಾಗಿರ್ತಕ್ಕಂತಹ ಅಜ್ಞಾನವೆಂಬತಕ್ಕಂತಹ ಸತ್ವರದ ಸಮಗುಣಾತ್ಮಕವಾಗಿರ್ತಕ್ಕಂತಹ ನೇತ್ರಗಳಿಂದ ಅಪ್ಪ ಭಗವಂತ ಕಾಣಿಸೋದಿಲ್ಲ. ಆ ನಮ್ಮ ಲಕ್ಷ್ಮೀದೇವ ಅನುಗ್ರಹವನ್ನು ಮಾಡಿ ಜ್ಞಾನವೆಂಬತಕ್ಕಂತಹ ಚಕ್ಷುಷ್ಗಳನ್ನು ಕೊಟ್ಟರೆ ನಿನ್ನ ಸ್ವಾಮಿಯ ದರ್ಶನವಾಗತ್ತೆ, ಇಳಿದವಾಗ ದರ್ಶನವಾಗೋದಿಲ್ಲ. ಸರಿ, ಇನ್ನೆಲ್ಲಾರ ದೃಷ್ಟಾಂತ ಇದೆಯಾ? ಇದೆ. ಹಿರಣ್ಯಕಶಿಪು ಅಲ್ಲ, ಸ್ವಯಂ ಅರ್ಜುನನೇ ಕೇಳ್ಕೊಂಡ. ಅರ್ಜುನನಿಗೆ ಭಗವಂತ ಹೇಳಿದ, ದಿವ್ಯಂ ದದಾಮಿತೆ ಚಕ್ಷುಹು. ಅರ್ಜುನ, ಈ ಕಣ್ಣುಗಳಿಂದ, ಈ ಪ್ರಾಕೃತವಾಗಿರ್ತಕ್ಕಂಥ ಕಣ್ಣುಗಳಿಂದ ನನ್ನ ರೂಪ ಕಾಣಿಸಲಪ್ಪ, ನಾನವೆಂಬ ಚಕ್ಷು ಕೊಡ್ತೀನಿ ನೋಡು ಅಂತ ಹೇಳಿ ಅದ್ಭುತವಾದ ವಿಶ್ವರೂಪವನ್ನು ತೋರಿಸಿದ. ಅಂತ ಅದ್ಭುತವಾದ ಭಗವಂತನ ದರ್ಶನವಾಗಬೇಕಾದ್ರೆ ಕಾಸೋ ಇದೆ ಸರ್ವತ್ರ ಸ್ತಂಭೆ ಕಸ್ಮಾತ್ ದೃಶ್ಯತೆ. ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಹಿಂಗೆ ಸರಿಯಾಗಿ ನೋಡಿಲ್ಲ, ಕಾಣಿಸಲ್ಲ. ಸರಿಯಾಗಿ ನೋಡಿಲ್ಲ, ಕಾಣಿಸೋದಿಲ್ಲ. ಇದ್ದಾನಿಲ್ಲ, ನೀ ಹೇಳು. ಇದ್ದಾನೆ ನೋಡಿ, ಮಗನ ಮೇಲೆ ವಿಶ್ವಾಸ ಬಂತು. ಯಾಕೆ? ಅವ್ನಿಗೆ ಯಾವಾಗಲೂ ವಿಷ್ಣು 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 ಅಂತಿರ್ತಾನಲ್ಲ, ಅವನ ಕಾಣಿಸ್ತಿಲ್ಲ. ಹಾಗಾದ್ರೆ ಈ ಕಂಬವನ್ನು ಒಡೆದು ಹಾಕ್ಬಿಟ್ರೆ ವಿಷ್ಣು ಕಥೆ ಮುಗಿದೋಯಿತು ಅಂತ ತಿಳ್ಕೊಂಡು ಸೋಹಂ ವಿಕಿತ್ತವಾನ್ ಚಿರಹ ಕಾಯ ಅಂತ ಹೇಳಿ ಗೋಪಾಯತಿ ಹರಿಸ್ತ್ವದ್ಯ ಯಸ್ತೆ ಶರಣಮಪ್ಸಿತಃ ಖಡ್ಗಂ ಪ್ರಗೋಹ್ಯ ತೆಗೆದುಕೊಂಡ ಸಾಕ್ ಮುಗಸೇ ಬಿಡೋಣ ಇವತ್ತು ವಿಷ್ಣುನ ಅಂತ ತನ್ನ ಏನು ಖಡ್ಗವನ್ನು ಹಿಡ್ಕೊಂಡಿರ್ತಾನೆ ಅದಕ್ಕೆ ಕೈಯನ್ನು ಹಾಕುವುದಕ್ಕೆ ಪ್ರವೃತ್ತವನಾಗಿದ್ದಾನೆ. ಭಗವಂತನನ್ನೇ ಕೊಲ್ಲಬೇಕು ಅಂತ ಹೊರಟಿರ್ತಕ್ಕಂಥವನಾಗಿದ್ದಾನೆ ಹಿರಣ್ಯಕಶ್ಯಪು. ಹೀಗೆ ಸ್ತಂಭದಲ್ಲಿ ಭಗವಂತ ಇದ್ದಾನೆ, ಪ್ರಹ್ಲಾದರಾದರು ಇದ್ದಾನೆ ಅಂತ ಹೇಳಿದ್ದಾರೆ. ಆ ಮಗನ ಮೇಲಿನ ವಿಶ್ವಾಸದಿಂದ ಕಂಬವನ್ನು ಛೇದನ ಮಾಡಿದರೆ ವಿಷ್ಣು ಛೇದನವಾಗ್ತಾನೆ ಅಂತ ಅವ್ನು ತಿಳ್ಕೊಂಡೆ. ಹಾಗಾದಕ್ಕೆ ಶಾಸ್ತ್ರಸಮ್ಮತವಿದೆಯಾ ಅಂತ ಕರೆದ್ರೆ, ನೀವೆಷ್ಟಾರ ಪೀಸ್ ಮಾಡಿ, ಯಾವ ಪದಾರ್ಥವನ್ನು ಬೇಕಾದರೂ ತುಂಡು ಮಾಡಿ, ಪ್ರತಿಯೊಂದರಲ್ಲೂ ಭಗವಂತ ಪರಿಪೂರ್ಣ. ಒಂದು ಕಡ್ಡಿ ಭಗವಂತ ಕಡ್ಡಿಯಲ್ಲೂ ಇದ್ದಾನೆ ಅಂತ. ಆ ಕಡ್ಡಿಯನ್ನು ಎರಡು ಭಾಗವನ್ನು ಮಾಡಿದರೆ ದೇವರು ಎರಡು ಭಾಗ ಆಗಲ್ಲ. ಎರಡು ಕಡ್ಡಿ ಆಯ್ತಲ್ಲ, ಈ ಕಡ್ಡಿಲೂ ಒಂದು ಪರಿಪೂರ್ಣ, ಈ ಕಡ್ಡಿಲೂ ಒಂದು ಪರಿಪೂರ್ಣ. ಇದನ್ನು ಕೋಟಿ ಪೀಸ್ ಮಾಡಿ ಮುಂದೆ ಕೂತ್ಕೊಂಡು ನಿಧಾನಕ್ಕೆ ಕೋಟಿ ಪೀಸ್ಗಳಲ್ಲೂ ದೇವರು ಇದೆಲ್ಲೂ ಪರಿಪೂರ್ಣ, ಅದೆಲ್ಲೂ ಪರಿಪೂರ್ಣ. ಹೊರತು ಕಂಬ ಛೇದನ ಮಾಡಿದ ಮಾತ್ರಕ್ಕೆ ದೇವರು ಉದ್ದಕ್ಕೆ ನಿಂತಿದ್ದ, ಎರಡಾಗೋಯಿತು, ದೇವರು ಹೋಗ್ಬಿಟ್ಟ ಅಂತಕ್ಕಂತಹದ್ದು ಸಾಧ್ಯವೇ ಇಲ್ಲ ಅಂತ ವರಾಸನಾತ್ ಉದ್ಧೃತ್ಯ ಎದ್ದ ಖಡ್ಗವನ್ನು ತೆಗೆದುಕೊಳ್ತಾ ಇದ್ದಾನೆ. ನರಸಿಂಹನನ್ನು ಪ್ರಕಟ ಮಾಡಬೇಕು ಅಂತ ಪ್ರಹ್ಲಾದರಾದರು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಂಬುದರೊಂದಿಗೆ ಇವತ್ತನೇ ಈ ಜ್ಞಾನ ಕಾರ್ಯವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ. ಉದಾಹರಣೆ ಕರಡಿನೇ ಇದೆ, ಒಂದು ಕರಡಿಗೆ ಮಕಾನ ಕಾಣಿಸುತ್ತೆ, ಒಂದೊಂದು ಕಾಣಿಸುತ್ತೆ. ಅದೇ ಒಂದು ಉದಾಹರಣೆ, ದರ್ಪಣ ಉದಾಹರಣೆ. ದೀಪವನ್ನು ಒಂದು ಇನ್ನೊಂದು ದೀಪ ಹಚ್ಚಿದಾಗ ಅದೇ ದೀಪಾಂತರ ಅಂದ್ರೆ ಪ್ರಥಮ ಸ್ಕಂದೆಲ್ಲ ದೃಷ್ಟಾಂತ ಕೊಟ್ಟಿದ್ದಾರೆ. ಒಂದು ಬಿಂಬ ಪ್ರತಿಬಿಂಬ ಭಾವ. ದೀಪದಕ್ಕೆ ಜೀವ, ಒಂದು ಬಿಂಬ ಹಚ್ಚಿದ ದೀಪದ ಶಕ್ತಿ ಕಮ್ಮಿ ಆಗೋದಿಲ್ಲ. ಭಗವದ್ ರೂಪಗಳಲ್ಲಿ ಅದು ದೃಷ್ಟಾಂತ. ನರಸಿಂಹಲೇನು ಶಕ್ತಿ ಇದೆಯೋ, ವೇದವ್ಯಾಸರಲ್ಲೂ ಇದೆ, ರಾಮನಲ್ಲೂ, ಕೃಷ್ಣನಲ್ಲೂ, ಎಲ್ಲದರಲ್ಲೂ ಎಲ್ಲ ಭಗವದ್ ರೂಪಗಳಲ್ಲೂ ಆ ಶಕ್ತಿ ಇದೆ ಅಂತ ಅನ್ನೋಕೆ ಇದು ದೃಷ್ಟಾಂತ. ಎಲ್ಲದರಲ್ಲೂ ಪೂರ್ಣ ಅಂತ ಅದಕ್ಕದು ದೃಷ್ಟಾಂತ. ಈಗ ರಾಮನ ದೇಹದೊಳಗೆ ಒಂದು ರೂಪದಿಂದ ಅವನ ಹೆಸರು ಏನಂದ್ರೆ ಅತುಲ ಇದ್ದ ಪರಶುರಾಮ ದೇವರಲ್ಲಿ ಇದಾಯ್ತು. ಈಗ ನಾವು ಮತ್ತೆ ಪೂಜೆ ಮಾಡಬೇಕಾದ್ರೂ ಕಲಿ ಇರ್ತಾನೆ ಅಂತೇಳಿ ಕಲಿದೋಷಿ ನಿವಾರಣೆ ಮಾಡ್ತೀವಿ. ಮೊದಲಿಗೆ ಮಾಡ್ತೀರ. ಭೀಮಸೇನ ಹೇಳ್ತೀವಿ. ಸಾಲಿಗ್ರಾಮ ಶಿಲಾಯ ಅಂತ ನಿತ್ಯ ಸನ್ನಿಹಿತ ಭೀಮಸೇನ ಮಹಾಭಾವ ಗದಯ ಪ್ರೋಜಿತ. ಕರೆಕ್ಟ್. ಅಂದ್ರೆ ದೇವರು ಅಷ್ಟು ಸುಲಭನ? ಕಲಿಸದಕ್ಕೆ ಬಂದು ಕೂಡ ಅಷ್ಟು ಸುಲಭನ ದೇವರು? ಕಾಲ ಸುಲಭ, ಕಲಿಗಾಲ ಸುಲಭ. ಆ ಕಲಿ ಎಷ್ಟು ಪ್ರಬಲ ಕಲಿಗಾಲದಲ್ಲಿ ಅಂತಂದರೆ, ಇವರು ಏನಾರು ಮಾಡಿ ಇವತ್ತು ಅವ್ರ ದೇವ್ರ ಪಟ್ಟಿಗೆ ಮುಗಿಸ್ಕೊಡ್ಬಾರ್ದು.
ಮುಟ್ಕೊಡ್ಬಾರ್ದು. ಅವ್ರಿಗೆ ಪೂಜೆ ಪ್ರತಿಬಂಧ ಕೊಡಬೇಕು, ದೇವ್ರ ಪೂಜೆಗೆ ಅಷ್ಟು ಬಿಡಬೇಕು ಅಂತ ಕಾಲಕ್ಕೆ ಅವನೇ ಪ್ರಾಶಸ್ತ್ಯ ಕೊಟ್ಟಿದ್ದರಿಂದ ಅವನು ಪ್ರಬಲ ಅಷ್ಟೇ. ಇಲ್ಲ ಸಾಲಿಗ್ರಾಮದೊಳಗೆ ಬಂದು ಕೂಡ ಸಾಲಿಗ್ರಾಮ ಒಳಗೆ ಅಂತಲ್ಲ, ಒಟ್ಟ ದೇವರ ಪೂಜೆಗೆ ವಿಘ್ನ, ದೇವ್ರ ಮನೆಗೆ ಅವನು ಕೂತಿರ್ತಾನೆ ಅಂತ ತಾತ್ಪರ್ಯ. ಸಾಲಿಗ್ರಾಮ ಮುಟ್ಟಬಾರದು ಅಂತ. ಬಟ್ ಸಾಲಿಗ್ರಾಮದೊಳಗೆ ಇರ್ತಾನಂತಾನೆ ಬರ್ತಾನೆ. ಅದೇ ಅದು ಇದು ತಾತ್ಪರ್ಯ ಅಷ್ಟೇ. ದೇವರ ಪೂಜೆಗೆ ಪ್ರತಿಬಂಧಕ. ಸಾಲಿಗ್ರಾಮ ಶಿಲಾಯಾಂತು ಅಂತಿದೆ ಶ್ಲೋಕದಲ್ಲಿ. ಏನೇ ಶಾಲಿಗ್ರಾಮ ಒಳಗೊಂದು ಕೂತ್ಕೊತಾನೆ ಅಂದರೆ ಶಾಲಿಗ್ರಾಮ ಮುಟ್ಟಬಾರ್ದವರು ಅಂತ ಶಾಲಿಗ್ರಾಮದ ಮೇಲೆ ಬಂದು ಅವರು ಇದು ಮಾಡ್ತಾನೆ ಅಂತ, ವಿಘ್ನ ಮಾಡ್ತಾನೆ ಅಂತ ತಾತ್ಪರ್ಯ. ಗಂಗಾಯಾಮ್ ಘೋಷ ಇದ್ದಂಗೆ. ಗಂಗಾಯಾಮ್ ಘೋಷ ಶಬ್ದ ಕರ್ತವ್ಯನು, ಗಂಗಾದೊಳಗೆ ಘೋಷ ಇರೋದಿಲ್ಲ. ಗಂಗಾ ತೀರೆ ತತ್ರ ಅನ್ವಯ ತದ್ವತ್ ಅತ್ರಾಪಿ ಶಾಲಿಗ್ರಾಮಾಯಾಮ್ ಇತ್ಯಸ್ಯ ಶಾಲಿಗ್ರಾಮಿ ನಿತ್ಯಸನ್ನಿಹಿತಃ ಕಲಿ ವಿಷ್ಣು ನಿತ್ಯಸನ್ನಿಹಿತತ್ವ ನಿತ್ಯಪೂಜಾ ವಿಘ್ನಾರ್ಥಂ ಕಲಿಃ ಅಪಿ ತತ್ರ ನಿತ್ಯತ್ವೇನ ನಿತ್ಯಪೂಜಾ ಭಂಗತ್ವೇನ ಅತ್ರ ಪ್ರವೃತ್ತಿರಸ್ತಿ ಇತಿ ಅಷ್ಟೇ. ಯಾಕಂದ್ರೆ ಕಲಿಗಾಲ ಅಷ್ಟು ಪ್ರಭು, ಅದಕ್ಕೆ ಕಲಿಗಾಲ ಅಂತ ಅನ್ನೋದು. ಒಂದು ಒಳ್ಳೆಯ ಕೆಲಸ ಮಾಡು ಬಿಡೋದೇ ಇಲ್ಲ. ಆದರೆ ಅಷ್ಟೇ ಎಲ್ಲಿ ದೇವತಾ ಕಾರ್ಯ ನಡೀತಿರುತ್ತೋ ನಾವು ಹತ್ತಿರ ಬರೋದಿಲ್ಲ. ಅಂದರೆ ನಾವು ಎಷ್ಟು ಶುದ್ಧವಾಗಿ ಮಾಡ್ತೀವಿ ಅಷ್ಟೊಂದು ಹತ್ತಿರ ಬರೋದಿಲ್ಲ ಅದು ತಾತ್ಪರ್ಯ. ಅದು ಬಂದೇ ಬರ್ತಾರೆ, ಪ್ರತಿಬಂಧಕಗಳೆಲ್ಲ ಬರ್ತಾವೇನೋ ತಾತ್ಪರ್ಯ ಅಷ್ಟು. ಯಾಕಂದ್ರೆ ದಿನ ಮಾಡ್ಬೇಕಾದ್ರೂ ದಿನ ಅದು ಕಲಿದೋಷ ಆಗಲಿಕ್ಕೆ ಕಲಿ ಮೊದಲು ಅಭಿಷೇಕ ಮಾಡೋದೇ ಅದು ಕಲಿದೋಷ ನಿವಾರಣೆ ಅಂತಾರೆ ಅಭಿಷೇಕ ಮಾಡ್ತೀವಿ. ಯಾಕಂದ್ರೆ ಬಂದ್ಬಿಡ್ತಾನ ಅವನ ಮುಖ್ಯ ಉದ್ದೇಶ ಇದೆ. ಅವನ ದೇವರು ಅದನ್ನೇ ಹೇಳ್ತಾರೆ. ಪರೀಕ್ಷಿತರಾದರೂ ನನ್ನ ರಾಜ್ಯವಾರ ಇರೋ ಬರಬೇಡ ಅಂದರೆ ಅವನು ಉತ್ತರ ಕೊಟ್ಟಿರ್ತದೆ, ಇದು ನನ್ನ ಕಾಲ, ಇದು ದೇವ್ರ ಕಲಿಗಾಲ ಪ್ರವೃತ್ತ ಮಾಡಿದಾನಪ್ಪ, ನನ್ನ ಕೆಲಸ ನಾ ಮಾಡಬೇಕು ಅಂತ. ಅದಕ್ಕೆ ಏನಾದ್ರು 3 ವರ್ಷ ಕೊಡೋದು ಹಿಂಗಾಗುತ್ತೆ. ಅಸಂಬದ್ಧ ಪ್ರಶ್ನೆ ಅನ್ಸೋದು ಕೇಳ್ಬಿಡ್ತೀವಿ. ಏನೇನಿಲ್ಲ, ನಮ್ಮ ಕೆಲಸವೇ ಇದು. ಗೊತ್ತಿದ್ರೆ ಹೇಳೋದು, ಇಲ್ಲ ಈಗ ಭಗವಂತನ ಸನ್ನಿಧಾನ ಇದ್ದಲ್ಲಿ ಲಕ್ಷ್ಮಿ ಬರಲ್ಲ, ಕಲಿ ಬಾಧೆ ಇರಲ್ಲ, ರಾಕ್ಷಸರು ಬರಲ್ಲ ಅಂತ ಹೇಳ್ತೀವಿ. ಮತ್ತೆ ಕಲಿನೇ ಸಾಲಿಗ್ರಾಮಕ್ಕೆ ಬಂದ್ಬಿಟ್ರೆ ಮತ್ತೆ ಅದೇ ಸೇಮ್ ಕ್ವಶನ್ಗೆ ಮತ್ತೆ ಅಲ್ಲೇ ಬಂದಂಗೆ ಕಾಲದ ಪ್ರಭಾವ, ಕಲಿಗಾಲದ ಪ್ರಭಾವ. ಅಲ್ಲ ಕಲಿ ಬರಲೇಬಾರ್ದಲ್ಲ ಭಗವಂತನ ಸನ್ನಿಧಾನ. ಅವನೇ ಹೊರ ಕೊಟ್ಟಿದ್ದಾನಲ್ಲ, ಅವನೇ ಕಲಿಗಾಲ ಪ್ರವೃತ್ತವಾಗಲಿ ಅಂತ ಅವನೇ 4 ಯುಗಗಳನ್ನು ಮಾಡಿ ಪ್ರವೃತ್ತ ಮಾಡೋ ಕಾಲಕ್ಕೆ ಅವನೇ ಕೊಟ್ಟ. ಅದು ಅವನ ಅಧೀನವಾಗಿರ್ತಾನೆ. ಕಲಿ ಬರೋದೇ ಅದು ಸ್ವಾತಂತ್ರ್ಯ. ಕಲಿಯ ಸ್ವತಂತ್ರವಾಗಿ ಬರೋದಿಲ್ಲ ಅವನು. ಕಲಿ ಏನೋ ಭಗವದ್ ಅಧೀನವೇ. 4 ಭಗವಂತನ ಮೇಲೆ ಕನವನೇ. ಇದು ಅವನೇ ಮಾಡ್ತಿರುವ ಯುಗಗಳ ಕಾಲ ಗುಣಗಳ ವ್ಯತ್ಯಾಸ. ಅದ ಪ್ರಕಾರ ಬಂದಿದೆ. ಆಯಾ ಕಾಲದಲ್ಲಿ ಆ ಯುಗಗಳು ಧರ್ಮಗಳು ನಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಲ್ಲಿ ಕಲಿ ಪ್ರಬಲ ಅಂತ ಅವನೇ ಕಲಿ ಪರ್ಮಿಷನ್ ಕೊಟ್ಟು ಅವನಾಗೆ ಬಾ ಅಂತ ಹೇಳಿ ಬರ್ತಿರೋದು ಅಷ್ಟೇ ಅಷ್ಟೇ. ಕಲಿ ಪ್ರಬಲ ಅನ್ಕೊಂಡು ಅಪಾರ್ಥ ಅವನೇ ಮಾಡಿಸೋದು. ನಮ್ಮ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಟಫ್ ಕ್ವಶನ್ ಕೇಳ್ತೀವಿ. ಯಾಕೆ? ಅದು ತೀಕ್ಷ್ಣವಾಗಲಿ. ನಮ್ಮ ಮಕ್ಕಳು ನಾವೇ ಟಫ್ ಕ್ವಶನ್ ಕೇಳ್ಬೇಕಾ? ಸರಳವಾಗಿ ಹೇಳ್ಕೊಡ್ಬೋದಲ್ಲ. ಅಂದರೆ ನಾಳೆ ನನ್ನ ಮಕ್ಕಳು ದಡ್ಡಾಗ್ತಾರೆ. ಯಾಕೆ? ನಾ ಹೇಳ್ಕೊಟ್ಟಲ್ಲ. ತದ್ವತ್ತ ಅಲ್ಲೂ ಕೂಡ ಟಫ್ ಇಟ್ಟು ದೇವರು ಪರೀಕ್ಷೆ ಮಾಡ್ತಾನೆ. ಅದೊಂದೊಂದು ಕಾಲ. ಸಜ್ಜನರು ನಿಜವಾಗ್ಲೂ ಪೂಜೆ ಮಾಡ್ತಾರೆ. ಸಜ್ಜನರ ಪುಣ್ಯ ಹೆಚ್ಚು ಮಾಡೋದಕ್ಕೆ ಒಂದು ಅದಕ್ಕೆ ಹೇಳ್ತಾರೆ, ಕಲಿಗಾಲಕ್ಕಿಂತ ಮಿಗಿಲಾದ ಕಾಲ ಇಲ್ಲ ಅಂತ. ಯಾಕೆ ಅಂದರೆ ನೀವು ಕೃತತ್ರೇತಾದ್ವೈಪಾದಗಳಲ್ಲಿ 110,000 ವರ್ಷ ಮಾಡಿದ್ದನ್ನು ಇವರು ಒಂದೇ ವರ್ಷದಲ್ಲಿ ಮಾಡ್ತಾರೆ. ಕಲಿಗಾಲ ಅಷ್ಟು ಫಲ ಬೇಗ ಸಿಗ್ತದೆ. ಹಾಂ, ಫಲ ಬೇಗ ಸಿಗ್ತದೆ. ಹೌದಾ, ಬರ್ತದೆ ಅದು ಹಂಗೆ. ಅಲ್ಲ ಇಲ್ಲಿ ನೀವು ಆಗಲೇ ಇಂದ್ರ ಬಂದು 2 ಕಕ್ಷೆ ಮೇಲೆ ಯುದ್ಧಕ್ಕೆ ಬರ್ತಾನೆ. ಹೌದು, ಅಪ್ಪನೇ ಪ್ರಹ್ಲಾದರಾಯ ಅವರು ಕೂಡ ದೇವ ಸಂಬೋಧಿಸಿಲ್ಲ ಹಾಗೆ ಅಂತಿಕೊಂಡು ಅದೇ 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 ಜಗತ್ತಿಗೆ ತೋರಿಸ್ಬೇಕಲ್ಲ. ಅದೊಂದು ಈಗ ಪ್ರಹ್ಲಾದರಾದರಿದ್ದಾರೆ ಕೇಳಬೇಕು ಅವರಿಗೆ, ಇಂದ್ರ ಗೊತ್ತಿರ್ಬೇಕಲ್ಲ. ಗೊತ್ತಿದೆ, ಕೆಲವೆಲ್ಲ ಲೋಕ ವಿಡಂಬನೆ ಏನೋ ಅಜ್ಞಾನದ ಬಂದ್ಬಿಟ್ಟಾಗೆ. ಕೆಲವು ಸಲ ಇಂದ್ರಾದಿ ದೇವತೆಗಳಿಗೂ ಅಸುರಾವೇಶ ಉಂಟು. ಇಂದ್ರಾದಿ ದೇವತೆಗಳು ಕೂಡ ಅಸುರಾವೇಶ ಉಂಟು ಅವರಿಗೆ. ಭಗವಂತ ದೂರ್ವಾಸ ಕೊಟ್ಟ ನಿರ್ಮಾಲನೆ ಕೆಳಗೆ ಹಾಕಲಿಲ್ಲ, ಅಸುರಾವೇಶ ಉಂಟು. ಬಹುಶಃ ಆ ಸಮಯದಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಗಾಬರಿ. ಎಷ್ಟೇ ಗೊತ್ತಿದ್ರು ಕೂಡ ಕೆಲಸ ನಾವೇನು ಮಾಡ್ತೀವಿ, ನಮ್ಮ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಅಂದಾಗ ನಾವು ಪ್ರವೃತ್ತಮಾನ ಆಗಿಬಿಡ್ತೀವಿ. ನಮ್ಗೆ ಗೊತ್ತಿರುತ್ತೆ, ಆದರೂ ಅದು ಮಾಡಿಸ್ಬಿಡುತ್ತೆ. ಕೃಷ್ಣಾವತಾರದಾಗ ಮಳೆ ಬಂದಂಗೆ. ಹಾಂ, ಈಗ ಇಂದ್ರದ ಅದ ಗೋವರ್ಧನಗಿರಿ ಅದ ಮುಂದೆ ಪ್ರಸಂಗ. ಅದಕ್ಕೆ ಅಸುರಾವೇಶದ ಪ್ರಭಾವದಿಂದ ಬಂದಿರ್ತಾರೆ. ಇಂಥವೆಲ್ಲ ಸಾಕಷ್ಟು ಎಲ್ಲ ಬೇಕಾದವಲ್ಲ, ಅದು ಮನುಷ್ಯನಿಗೆ ಒಂದು ಪಾಠ ಕಲಿಸ್ಲಿಕ್ಕೆ ಅಷ್ಟೇ ಅಷ್ಟೇ. ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಘಟನೆಗಳು ಭೂಭಾರಣಾರ್ಥಕ್ಕೋಸ್ಕರವಾಗಿ ಮನುಷ್ಯರಿಗೆ ಯೋಗ್ಯವಾದ ಜ್ಞಾನ ಕೊಡೋ ಸಲುವಾಗಿ. ಅದಕ್ಕೆ ಅವನು ಬೈದ ಯಾರು ಹಿರಣ್ಯಕಶಿಪು, ಅಸಾರಂ ಗ್ರಹಿತವಾನ್. ನೀನು ಸಾರ ತಿಳ್ಕೊಳ್ಳೋದೆ ಅಸಾರ ತಿಳ್ಕೊಂಡಿದ್ದಿ ಇಂಥ. ನನ್ನ ಮಹಾತ್ಮೆ ತಿಳ್ಕೊಳ್ಳೋ ಬದಲು ವಿಷ್ಣು ಮಹಾತ್ಮೆ ತಿಳ್ಕೊಳ್ಳೋ. ಹಂಗೆ ಮಹಾಭಾರತ ರಾಮಾಯಣ ಎಲ್ಲ ಕೊಟ್ಟಿಯನ್ ದೇವರು. ಅದನ್ನ ನಾವು ತಗೊಳ್ಳೋ ಕಾಲಕ್ಕೆ ದುರ್ಯೋಧನ ದುಷ್ಟಾರ್ಥ ತೊಗೊಂಡ್ಬಿಟ್ರೆ ಗತಿಯಲ್ಲಿ, ರಾವಣನ ಹಿಡ್ಕೊಂಡ್ಬಿಟ್ರೆ ಗತಿಯಲ್ಲಿ. ಸಾರಭೂತ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಅದನ್ನು ಸಾರಗ್ರಹಣ ಮಾಡಿ, ಆ ಸಾರಗ್ರಹಣ ಮಾಡಬೇಕನ್ನೋ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಗುರುಗಳು ಅಂತ ಕೊಟ್ಟ.
ಹಾಗೆ ನೋಡಿದ್ರೆ ಹಿರಣ್ಯಕಶಿಪು ಅವನೇನು ಕೂಡ ದೇವರಿದ್ದಾರೆ. ಸಂದೇಹನೇ ಇಲ್ಲ, ಅದನ್ನ ಹೇಳ್ತಾ ಇರಲ್ಲ ಸರ್ವತ್ರ ಆಮೇಲೆ ಹೋಯ್ತು ಪ್ರಶ್ನೆನೇ ಇಲ್ಲ. ಅವನಲ್ಲಿ ಇದ್ದು ಅವನ ಅಷ್ಟೇ ಯಾಕೆ ಹೆಣ್ಣು ಕಳಿಸ್ಬೋದು, ಯಾಕಂದ್ರೆ ಇಲ್ಲಿರತಕ್ಕಂಥ ಪಶು ಪಕ್ಷಿ ಕ್ರಿಮಿ ಕೀಟಗಳಲ್ಲೂ ದೇವರಿದ್ದಾನೆ, ಪ್ರಶ್ನೆನೇ ಇಲ್ಲ. ಆದರೆ ವಿಶೇಷತಃ ದೇವತೆಗಳಲ್ಲಿ ಬ್ರಾಹ್ಮಣರಲ್ಲಿ ವಿಶೇಷ ಅದನ್ನು ತೋರಿಸ್ಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಯಸ್ತೆ ಮನ್ನೋ ವೇದಪತ್ರಸಾಯಕಧಾವೋದ ಪುಷ್ಯತಿ ವಿಶ್ವಮಾನಶ್ವ ಸಾ ಶ್ಯಾಮದ ಸಮಾರಂತೆಯ ಸಂಸ್ಕೃತೇನ ಸಹ ಸಹಸ್ರಪದಾಮನ್ಯೋ ವಂದರ್ವೇಪನತಾ ದೇವೋ ವಂದೋತಾವರ್ಣೋ ಜಾತವೇದ ಅಂಜಾಯಣೆ ಮಾನೋ ಜೀವಾಯ ಮಂಗಳಂ ವರವೈಕುಂಠದಿ ಬಂದವಗೆ ವರಗಿರಿಯಲ್ಲಿ ಸಂಚರಿಸಿದವಗೆ ವರಹದೇವನ ಅನುಸರಿಸಿ ಸ್ವಾಮಿ ಪುಷ್ಕರಿ ತೀರದಲ್ಲಿರುವವಗೆ ಮಂಗಳಂ ಜೈ ಮಂಗಳಂ. ಸರಸದಿ ಬೇಟೆಗೆ ಹೊರಟವಗೆ ಸರಸಿಜಾಕ್ಷರ ಕಂಠವಗೆ ಮರಣಾನಯಿತ ಪರವಶನಾಗಿ ಪರವಿವೇಶ ಧರಿಸಿರುವವಗೆ ಮಂಗಳಂ ಜೈ ಮಂಗಳಂ. ಗಗನರಾಜಪುರ ಹೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ತನ್ನ ಮಗಳನ್ನು ಕೊಡು ಎಂದು ಗಗನರಾಜ ಸತಿಗೆದ್ದವಗೆ ಮಂಗಳಂ ಜೈ ಮಂಗಳಂ. ತನ್ನ ಕಾರ್ಯದ ಮಾಡಿದವಗೆ ಇನ್ನೊಬ್ಬರ ಹೆಸರೆಳೆದವಗೆ ಮುನ್ನ ಮದುವೆಯ ನಿಶ್ಚಯವಾಗಿ ತನ್ನ ಬಳಗ ಕರೆಸಿರುವವಗೆ ಮಂಗಳಂ ಜೈ ಮಂಗಳಂ. ಮದಕಿ ಮುಹೂರ್ತಕ್ಕೆ ಬಂದವಗೆ ಸದಮದ ಹೃದಯನಾಗಿರುವವಗೆ ಮೊದಲಿಂದಲೇ ಶ್ರೀ ಪದ್ಮಾವತಿಯಳ ಮದುವೆ ಮಾಡಿಕೊಂಡ ಮದುಮಮಗೆ ಮಂಗಳಂ ಜೈ ಮಂಗಳಂ. ಕಾಂತಿಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದನಂತಾದ್ರೀಶನ ಶಾಂತಮೂರ್ತಿ ಸರ್ವೋತ್ತಮಗೆ ಮಂಗಳಂ ಜೈ ಮಂಗಳಂ.